ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಚುದೇವಾ. ಯೋ ವೈ ದ್ರೋಣ್ಯಸ್ತ್ರವಿಪ್ಲುಷ್ಟಃ ನ ಮಾತುರುದರೇ ಮೃತಃ ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಎಸೆದಾಗಲೂ ಕೂಡ ದೇವರ ಕರುಣೆಯಿಂದ ಬದುಕಿದವ. ಬ್ರಹ್ಮ ಕೋಪೋತ್ಥಿತಾದ್ಯಸ್ತು ತಕ್ಷಕಾತ್ ಪ್ರಾಣವಿಪ್ಲವೇ ನ ಸಂಮುಮೋಹೋರುಭಯಾತ್ ಭಗವತ್ಯರ್ಪಿತಾಶಯಃ. ದೇವರ ಅನುಗ್ರಹದಿಂದ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೊಂಡ, ಆದರೆ ಬ್ರಾಹ್ಮಣನ ಶಾಪದಿಂದ ತಪ್ಪಿಸಿಕೊಳ್ಳಲಿಲ್ಲ, ಸಾವಿಗೆ ಈಡಾದ. ಪ್ರತಿಯೊಬ್ಬರೂ ಸಾಯ್ತಾರೆ, ಆದರೆ ನಸಮ್ಮುಮೋಹ ಉರುಭಯಾತ್, ಸಾವಿನ ಬಗೆಗಿನ ಹೆದರಿಕೆಯಿಂದ ಪ್ರಜ್ಞೆ ಕಳ್ಕೊಳ್ಳಿಲ್ಲ. ಯಾಕೆ ಅಂದರೆ ಭಗವತ್ಯರ್ಪಿತಾಶಯ, ದೇವರಲ್ಲಿ ಮನಸ್ಸನ್ನು ಇಟ್ಟಿದ್ದರಿಂದ. ಹಲವಾರು ಜನ ಹಲವಾರು ತರಹದ ಸಾವುಗಳನ್ನು ದೇವರು ನನಗೆ ತೋರಿಸಿದ್ದಾನೆ. ಅದರಲ್ಲಿ ದೇವರ ಬಗೆಗೆ ಒಂದು ಚೂರು ಆದರ ಇಲ್ಲದವರು ಸಾಯುವಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾನು ನೋಡಿದ್ದೇನೆ. ನಾನು ಸಾಯ್ತೇನೆ ಅನ್ನೋದನ್ನು ಅವ್ರಿಗೆ ಅರಗಿಸಿಕೊಳ್ಳಿಕ್ಕಾಗೋಲ್ಲ. ನಾನು ಸಾಯೋಲ್ಲ ಅಂತ ಒಬ್ಬರಾದರೂ ಹೇಳಬಾರದೆ ಅಂತನಾದರೂ ಕನಿಷ್ಠ ಪಕ್ಷ ಬಯಸ್ತಾರೆ. ಇಲ್ಲ, ನೀವು ಸಾಯೋಲ್ಲ, ನಾವಿದ್ದೇವೆ ಅಂತ ಹೇಳಿ ಅಂತನಾದರೂ ಬಯಸ್ತಾರೆ. ಅಂಥವರನ್ನು ನೋಡಿದ್ದೇನೆ. ಇನ್ನು ಬಹಳ ಜನ ಆಸ್ತಿಕರು ನಾನು ಸಾಯ್ತೇನೆ ಅಂತ ನಿಶ್ಚಯ ಆದಮೇಲೆ ನಿಮ್ಮನ್ನು ಇದೇ ಕೊನೆ ಬಾರಿ ಮಾತನಾಡಿಸ್ತಾ ಇರೋದು ಅಂತ ಹೇಳಿದವರನ್ನು ನೋಡಿದ್ದೇನೆ. ಒಬ್ಬರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದರು, ವೆಂಕಟೇಶಣ್ಣ ಅಂತ. ನಾನು ಪ್ರಾಯ ಅವರನ್ನು ನಂಬಿದಷ್ಟು ದೇವರನ್ನು ನಂಬಿರಲಿಲ್ವೋ ಏನೋ, ಅಷ್ಟು ಗಾಢವಾದ ನಂಬಿಕೆ, ಆಪ್ತತೆ, ನಮ್ಮ ಎಲ್ಲ ಕಷ್ಟಗಳಿಗೂ ಅವರು ಆಗ್ತಾರೆ ಅಂತ. ಆದರೆ ಅವರು ನನ್ನ 15ನೇ ವಯಸ್ಸಿನಲ್ಲಿ ತೀರಿ ಹೋದರು. ಉಡುಪಿಯಲ್ಲಿ ಇರುವಾಗಲೇ ಅವರು ಹೊರಟು ಹೋದರು. ಅವರು ಹೋದಾಗ, ಯಾರು ಹೋದಾಗಲೂ ನನಗೆ ಹಾಗೆ ಆಗಿರಲಿಲ್ಲ. ದುಃಖ ಆಗಿತ್ತು. ಬಹಳ ಜನ ಹೋದಾಗ, ನಮ್ಮ ಗುರುಗಳು ಹೋದಾಗ, ಮತ್ತು ನಮ್ಮ ಡಾಕ್ಟ್ರು ಹೋದಾಗ, ನಮ್ಮ ತಂದೆಯವರು ಹೋದಾಗ ಮನಸ್ಸಿನ ಮೂಲೆಯಲ್ಲಿ ದುಃಖ ಆಗಿತ್ತು. ಪೇಜಾವರ ಸ್ವಾಮಿಗಳು ಹೋದಾಗ ದುಃಖ ಆಗಿತ್ತು. ಆದರೆ ಜೀವನದಲ್ಲಿ ಒಂದು ನಂಬಿಕೆಯೇ ಕುಸಿದು ಹೋಗಿದ್ದು ಅಂತ ಯಾವತ್ತೂ ಆಗಿರಲಿಲ್ಲ. ವೆಂಕಟೇಶಣ್ಣ ಹೋದಾಗ ಮಾತ್ರ. ಯಾಕೆಂದ್ರೆ ನಾನು ಆಗ ನೋಡಿದ್ದು ಪ್ರಾಯ ಅದು ಮೊದಲನೇ ಸಾವದು.
ತಪ್ಪಿದರೆ ಎರಡನೇ ಸಾವು. ಒಂದು ನಮ್ಮ ತಾತ ಹೋದ್ಮೇಲೆ ಅವ್ರು ಹೋದರು. ಆಗ ಅವರು ಕಾಣ್ತಾ ಇರಲಿಲ್ಲ. ಅವ್ರಿಗೆ ಕಡೆಗೆ ಶುಗರ್ ಜಾಸ್ತಿಯಾಗಿ ಕಣ್ಣು ಹೋಗಿ ಅವ್ರಿಗೆ ಸಾಯ್ತೇನೆ ಅಂತ ಖಾತ್ರಿಯಾಗಿತ್ತು. ಎಲ್ಲರನ್ನ ಕರೆದರು. ಕೊನೆಯ ಬಾರಿ ತಲೆಯಿಂದ ಎದೆಯವರೆಗೂ ಸವರಿ, ಪ್ರಾಯ ಇದು ಕಡೆಯ ಸ್ಪರ್ಶ, ಇನ್ನು ಈ ಜೀವನದಲ್ಲಿ ನಿಮ್ಮನ್ನು ನೋಡಲಿಕ್ಕಾಗೋದಿಲ್ಲ, ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ 5 ದಿವಸ ಆದಮೇಲೆ ಸತ್ತರು ಅವರು. ಹೀಗೆ ಬೇರೆ ಬೇರೆ ತರಹದ ಸಾವುಗಳನ್ನು ನೋಡಿದ್ದೇನೆ. ಸಾವಿನ ಕಡೆಗಾಲದಲ್ಲಿ ಏನನ್ನೂ ತಿನ್ನಲಾಗದೆ, ಆದರೆ ವಿಪರೀತ ಬಾಯಿ ಚಪಲದಿಂದ ಒದ್ದಾಡ್ತಾ ಒಂದು ತಿಂಡಿಯನ್ನು ನಾಲಿಗೆಗೆ ಸವರಿ ಮತ್ತೆ ತಟ್ಟೆಯಲ್ಲಿ ಇಟ್ಟದ್ದನ್ನು ನೋಡಿದ್ದೇನೆ. ಅವರು ತಿಂಡಿ ಇದ್ರೆ ಅಷ್ಟು ಆ ವ್ಯಾಮೋಹ ಅವರಿಗೆ. ಹೀಗೆ ನಾಲಿಗೆಗೆ ಸವರೋದು, ಅಲ್ಲಿ ಪಕ್ಕದಲ್ಲೇ ಇರೋ ಪಾತ್ರೆಯಲ್ಲಿ ಇಡೋದು, ಆ ಥರದ್ದನ್ನು ನೋಡಿದ್ದೇನೆ ನಾನು. ಈಗ ಇನ್ನೂ ಹೊರಡಬೇಕು ಅಂತ ಹೇಳಿದ ಕೂಡಲೇ ಪ್ರಯಾಣ ಮುಗಿಸಿಬಿಟ್ಟವರನ್ನು ನೋಡಿದ್ದೇನೆ. ಆದರೆ ನಾಸ್ತಿಕರಿಗೆ ಇರೋದಷ್ಟೇ ವ್ಯತ್ಯಾಸ. ಅದರಿಂದಾಗಿ ಆಸ್ತಿಕರು ಸಾಯ್ತಾರೆ, ನಾಸ್ತಿಕರು ಸಾಯ್ತಾರೆ. ಆದರೆ ಆಸ್ತಿಕರು ಸಾಯುವಾಗ ಕಂಗೆಡೋದಿಲ್ಲ, ಬೆದರೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ, ನಸಮ್ಮೋಹ ಉರುಭಯಾತ್ ಭಗವತಿ ಅರ್ಪಿತಾಶಯ. ದೇವರಲ್ಲಿ ಮನಸ್ಸನ್ನು ಇಟ್ಟು ಬೆದರಿ ಸಾವಿಗೆ ಹೆದರಲಿಲ್ಲ, ಎದುರುಗೊಂಡ. ಅದು ಹೇಳೋದು, ಬ್ರಹ್ಮಾಸ್ತ್ರದಿಂದ ಬಚಾವಾದ, ಬ್ರಾಹ್ಮಣನ ಕೋಪದಿಂದ ಉಂಟಾದ ಸಾವಿಗೆ ಬೆದರಲಿಲ್ಲ. ಬಹಳ ಹೇಳಲಿಕ್ಕಿದೆ ಇದರಲ್ಲಿ, ನೀವೇ ಆ ಮೌನವನ್ನು ತಿಳ್ಕೊಂಡ್ಬಿಡಿ. ಉತ್ಸೃಜ್ಯತರವತಃ ಸಂಗಂ ವಿಜ್ಞಾನಾರ್ಜಿತ ಸಂಸ್ಥಿತಿ ವೈಯಾಸಿಕೇರ್ಜಹೌ ಶಿಷ್ಯೋ ಗಂಗಾಯಾಂ ಸ್ವಕಳೇಬರಂ. ಉತ್ಸೃಜ್ಯ ಸರ್ವತಃ ಸಂಗಂ, ಎಲ್ಲ ಕಡೆಯಿಂದ ಸಂಘವನ್ನು ತ್ಯಾಗ ಮಾಡಿ, ಮನಸ್ಸಿನಲ್ಲಿ ಯಾವ ಸ್ನೇಹವನ್ನೂ ಇಟ್ಟುಕೊಳ್ಳದೆ, ವಿಜ್ಞಾನಾರ್ಜಿತ ಸಂಸ್ಥಿತಿ, ವಿಜ್ಞಾನದಿಂದ ತನ್ನ ಸ್ವರೂಪವನ್ನು ತಿಳಿದು, ವೈಯಾಸಕೇಹ ಶಿಷ್ಯ, ಶುಕಾಚಾರ್ಯರ ಶಿಷ್ಯ ಪರೀಕ್ಷಿತ ಗಂಗೆಯಲ್ಲಿ ಸ್ವಕಳೇಬರಂ ಜಹೌ, ತನ್ನ ದೇಹವನ್ನು ಬಿಟ್ಟ. ಇಲ್ಲಿ ಗಂಗಾಯಾಮ್ ಅಂದರೆ ಗಂಗಾ ತೀರದಲ್ಲಿ ಅಂತ ಅರ್ಥ. ಗಂಗೆಯ ಒಳಗಡೆ ಏನು ಹಾರ್ಕೊಂಡೇನು ಪ್ರಾಣ ಬಿಡಲಿಲ್ಲ, ಗಂಗೆಯ ತೀರದಲ್ಲಿ ಅಂತ. ಇನ್ನು ವಿಜ್ಞಾನಾರ್ಜಿತ ಸಂಸ್ಥಿತಿ ಅಂತ ಇದೆ, ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಏನು ವಿಜ್ಞಾನ ಅಂದರೆ ಅಂತ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ. ಜ್ಞಾನ ಅಂದರೆ ಸಾಧಾರಣ, ವಿಜ್ಞಾನ ಅಂದರೆ ತನಗೆ ಬೇಕಾದ ಅಸಾಧಾರಣವಾದ ಎಕ್ಸ್ಕ್ಲೂಸಿವ್ ನಾಲೆಜ್ ಅಂತ ಹೇಳ್ತಾರಲ್ಲ, ಅದನ್ನು ಹೊಂದಿದ, ತನ್ನ ಸ್ವರೂಪವನ್ನು ಪಡೆದ, ದೇಹವನ್ನು ತ್ಯಾಗ ಮಾಡಿದ ಅಂತರ್ಥ. ನೋತ್ತಮ ಶ್ಲೋಕವಾರ್ತಾನಾಂ ಜುಷತಾಂ ತತ್ಕಥಾಮೃತಂ ಸ್ಯಾತ್ ಸಂಭ್ರಮೋಂತ ಕಾಲೇಪಿ ಸ್ಮರತಾಂ ತತ್ಪದಾಂಬುಜಂ. ಈ ಪರೀಕ್ಷಿದ್ರಾಜನ ಜೀವನದಲ್ಲಿ ನಮಗೆ ತಿಳಿಯುವುದೇನು ಅಂತ ಸಾರವನ್ನು ಇಲ್ಲಿ ಹೇಳ್ತಾರೆ. ಉತ್ತಮ ಶ್ಲೋಕ ವಾರ್ತಾನಾಂ, ದೇವರ ಬಗೆಗೆ ಮಾತನಾಡುವವರು, ತತ್ ಕಥಾಮೃತಂ ಜುಷತಾಂ, ದೇವರ ಕಥೆಯೆಂಬ ಅಮೃತವನ್ನು ಸವಿಯುವವರಿಗೆ ಅಂತಕಾಲೇಪಿ, ಕಡೆಗಾಲದಲ್ಲಿಯೂ ಕೂಡ ಸಂಭ್ರಮ ನಸ್ಯ, ಟೆನ್ಷನ್ ಆಗಲ್ಲ ಅಂತ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನೋಡು ಮಗು, ನಾವು ಇಷ್ಟನ್ನು ಮುಗಿಸಿಯೇ ಸಾಯ್ತೇವೆ ಅಂತ ಅಂದುಕೋಬಾರ್ದು. ಅವರು ಕೂತ ಶೈಲಿ ಇವತ್ತಿಗೂ ನನಗೆ ನೆನಪಿದೆ. ನೋಡು ಮಗು, ನಾನು ಇಷ್ಟನ್ನು, ಈ ಪುಸ್ತಕಗಳನ್ನು ಮುಗಿಸಿಯೇ ಸಾಯ್ತೇನೆ ಅಂತ ಅಂದುಕೊಳ್ಬಾರ್ದು. ದೇವರು ಕರೆದಾಗ ನಾವು ಹೊರಟು ಬಿಡಬೇಕಾಗತ್ತೆ. ದೇವರು ಕರೆದಾಗ ಹೊರಟು ಬಿಡಬೇಕು. ತಡಿ ಇದೇ ಇಲ್ಲ, ಅಪೀಲೇ ಇಲ್ಲ, ಇಲ್ಲ ನಾನು ಇನ್ನೊಂದು ಸ್ವಲ್ಪ ದಿವಸ ಇರ್ತೇನೆ, ಕೆಲಸ ಮಾಡಿ ಬರ್ತೇನೆ, ಕೇಳೋದೇ ಇಲ್ಲ.
ಆದರೆ ನಾನು ಇಷ್ಟು ಕೆಲಸ ಮುಗಿಸಿಯೇ ಬರ್ತೇನೆ ಅಂತ ಅಷ್ಟು ಕೆಲಸ ಆಗದೆ ಹೋದರೆ ದೇಹದಿಂದ ಹೊರಡಬೇಕಾದರೆ ವಿಪರೀತ ನೋವಾಗುತ್ತೆ. ದೇಹವನ್ನು ಬಿಡಲಿಕ್ಕಾಗೋಲ್ಲ. ಪ್ರಸಿದ್ಧರಾದ ಒಬ್ಬ ಧರ್ಮಗುರುವಿನ ಚಿತ್ರಣ ನನ್ನ ಕಣ್ಮುಂದೆ ಇದೆ. ಸಾಯುವಾಗ ವಿಪರೀತ ಒದ್ದಾಡ್ತಾರೆ. ಯಾಕೆ ಅಂದರೆ ಅವರು ಲೌಕಿಕವಾಗಿ ಅನೇಕ ಬಯಕೆಗಳನ್ನು ಇಟ್ಕೊಂಡಿರ್ತಾರೆ. ಭಗವದ್ಭಕ್ತರೇ ಅವರು. ಲೌಕಿಕವಾಗಿ ನಾನು ಇಷ್ಟು ಕೆಲಸ ಮುಗಿಸಿದ ಮೇಲೆ ಸಾಯಬೇಕು, ಭಾಗವತ ದಶಮಸ್ಕಂಧವನ್ನು ಪೂರ್ಣ ಇಂಗ್ಲೀಷಿಗೆ ಮಾಡಿ ನಾನು ಸಾಯಬೇಕು ಅಂತ ಅಂದುಕೊಂಡ್ರು. ಆದರೆ ಹಾಗಾಗಲಿಲ್ಲ. ಆ ಉತ್ಕಟವಾದ ಬಯಕೆ ಇದ್ದದ್ರಿಂದ ಬಹಳ ಒದ್ದಾಡಿದ್ರು. ಇವತ್ತಿಗೂ ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರು ಅವರು. ಆದರೆ ಅವರು ಅದನ್ನು ಅದೇ ರೀತಿ ಆಸೆ ಇಟ್ಕೊಂಡಿರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸುಖವಾದ ಉತ್ಕ್ರಮಣ. ಒಂದು ನೋವಿಲ್ಲ, ಒಂದು ಚೀರಾಟ ಇಲ್ಲ, ಏನೂ ಇಲ್ಲ. ಅದರಿಂದ ಪರಮಾತ್ಮನ ಕಥಾಮೃತವನ್ನು ಸವಿಯುವವರಿಗೆ ಏನು ಲಾಭ ಹೇಳ್ತಾರೆ. ಸ್ಯಾತ್ ಸಂಭ್ರಮೋಂತ ಕಾಲೇಪಿ ಸ್ಮರತಾಂ ತತ್ಪದಾಂಬುಜಂ. ಅಂತಕಾಲೇಪಿ, ಕಡೆಗಾಲದಲ್ಲಿಯೂ ಕೂಡ ಒಂದು ಚೂರು ಟೆನ್ಷನ್ನು, ಅಯ್ಯೋ ನಾನು ಹೋಗಬಾರ್ದಿತ್ತು, ನಾನು ಇರಬೇಕು ಅಂತ ಯಾರ ಹತ್ರ ಹಠ ಹಿಡಿಯೋದು. ಆದರೆ ಹಠ ಹಿಡಿತಾರೆ, ಹೇಗಾದರೂ ಮಾಡಿ ನನ್ನನ್ನು ಉಳಿಸ್ಕೊಟ್ಬಿಡಿ ಅಂತ ಡಾಕ್ಟ್ರಿಗೆ ಕೈ ಮುಗಿತಾರೆ, ಕಾಲು ಮುಗಿತಾರೆ. ಹೋಗಬೇಕು ಅಂತ ಇದೆ, ದೇವರ ಸಂಕಲ್ಪ ಹೇಗೋ ಹಾಗೆ ಹೋಗ್ತೇನೆ ಅಂತ ಅಂದುಕೊಂಡು ಬಿಡ್ತಾರೆ ಕೆಲವರು. ಅದರಿಂದ ಇಲ್ಲಿ ಭಾಗವತದ ನಿಜವಾದ ಫಲ ಇರೋದಿದು. ತಾವತ್ ಕಲಿರ್ನ ಪ್ರಭವೇತ್ ಪ್ರವಿಷ್ಟೋಪಿ ಹತರ್ವತಃ ಯಾವದೀಚೋ ಮಹಾನುರ್ವ್ಯಾಂ ಆಭಿಮನ್ಯವಯೇಕರಾಟ್. ಕಲಿ ಎಲ್ಲರ ಒಳಗಡೆ ಪ್ರವೇಶ ಮಾಡಿದ. ಆದರೆ ಪರೀಕ್ಷಿತ್ ರಾಜ ಇರುವ ತನಕ ಪರಿಣಾಮವನ್ನು ತೋರಿಸಲಿಲ್ಲ ನೋಡಿ. ಅದರಿಂದಾಗಿ ಕಲಿಯನ್ನು ಸೋಲಿಸಿದ್ದು ಅಂದರೆ ದುರ್ಗುಣಗಳಿರುವ ವ್ಯಕ್ತಿಗಳು, ಅನ್ಯಥಾಜ್ಞಾನ ಇರುವ ವ್ಯಕ್ತಿಗಳು ಜಗತ್ತಿನಲ್ಲಿ ತೊಡಗದಂತೆ ಮಾಡಿದ ಅಂತ ಅಷ್ಟೇ ಅರ್ಥ. ನಿಜವಾಗಿ ಹೋಗಿ ಕಲಿಗೆ ಚೂರಿ ಹಾಕಿಬಿಟ್ಟ ಅಂತ ಅರ್ಥ ಅಲ್ಲ. ಯಾಕೆಂದರೆ ಕಲಿ ರುದ್ರದೇವರನ್ನು ಕಂಗೆಡಿಸುವ ಸಾಮರ್ಥ್ಯ ಇರುವವ, ದೇವತೆಗಳಿಗೂ ಅಜೇಯ. ಅದರಿಂದಾಗಿ ಅದನ್ನು ನಾವು ಹೀಗೆ ಅರ್ಥ ಮಾಡಿಕೊಳ್ಬೇಕು. ಯಸ್ಮಿನ್ನಹನಿಯರ್ಹೇವ ಭಗವಾನ್ ಉತ್ಸಸರ್ಜಗಾಂ ತದೈವೇಹಾನುಪ್ರವೃತ್ತೋಸೌ ಅಧರ್ಮ ಪ್ರಭವ ಕಲಿಹಿ. ಯಾವಾಗ ದೇವರು ಈ ಭೂಮಿಯನ್ನು ತೊರೆದನೋ, ಇಲ್ಲಿ ಕಣ್ಮರೆಯಾದನೋ, ಆವಾಗಲೇನೆ ಕಲಿ ಪ್ರವೇಶ ಮಾಡಿದ. ತನ್ನ ಪರಿಣಾಮವನ್ನು ನಿಧಾನವಾಗಿ ತೋರಿಸ್ತಾ ಇದ್ದ. ಯಾವಾಗ ಪರೀಕ್ಷಿತ್ ರಾಜ ಹೋದ, ಇನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗೈವ ತಾರಭುಕ್ ಕುಶಲಾನ್ಯಾಚು ಸಿದ್ಧಂತಿ ನೇತರಾಣಿ ಕೃತಾನಿಯತ್. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್. ಚಕ್ರವರ್ತಿ ಕಲಿಯನ್ನು ದ್ವೇಷಿಸಲಿಲ್ಲ. ಏಕೆ? ಸಾರಂಗೈವ ಸಾರಭುಕ್. ಸಾರವನ್ನು ಗ್ರಹಿಸುವವ ಯಾವ ರೀತಿ ಸಾರದ ಜೊತೆಗಿರುವ ಕಳಪೆ ಪದಾರ್ಥವನ್ನು ದ್ವೇಷಿಸುವುದಿಲ್ಲವೋ ಹಾಗೆ ನಾನು ದ್ವೇಷ್ಟಿ. ಕಲಿಯನ್ನು ದ್ವೇಷ ಮಾಡ್ತಾ ಇರಲಿಲ್ಲ. ಯಾಕೆ? ಕಲಿಯುಗದಲ್ಲಿ ಒಂದು ವಿಶಿಷ್ಟವಾದ ಗುಣ ಇದೆ. ಸ್ವಲ್ಪ ಪುಣ್ಯ ಮಾಡಿದರೂ ಜಾಸ್ತಿ ಫಲ, ಬಹಳ ಪಾಪ ಮಾಡಿದರೂ ಕಡಿಮೆ ಫಲ. ಅದರಿಂದಾಗಿ ಕಲಿಯುಗವನ್ನು ಅವನು ಸ್ವಾಗತಿಸಿದ. ಕಿನ್ನು ಬಾಲೇಚು ಚೂರೇಶು ಕಲಿನಾಚೂರ ಭೀರುಣ ಅಪ್ರಮತ್ತ ಪ್ರಮತ್ತೇಚು ಯೋ ವೃಕೋ ನೃಷು ವರ್ತತೆ. ಕಲಿ ಇದ್ದಾನಲ್ಲ, ಬಾಲೇಶು ಶೂರೇಣ, ಯಾರು ದುರ್ಬಲರಿರ್ತಾರೆ ಅವರಲ್ಲಿ ಪ್ರವೃತ್ತನಾಗ್ತಾನೆ. ಅದರಿಂದಾಗಿ ಯಾರು ಅರಿವಿನಿಂದ ಜಾರ್ತಾರೆ ಅವರಲ್ಲಿ ಕಲಿ ಜೋರಾಗಿ ಇರೋದು. ಇನ್ನು ಬಾಲೇಶು ಶೂರೇಣ ಕಲಿನಾ ಶೂರಭೀರುಣ
ಅಪ್ರಮತ್ತಃ ಪ್ರಮತ್ತೇಶು, ಎಚ್ಚರ ತಪ್ಪದವರಲ್ಲಿ ಅವನೇನು ಮಾಡ್ತಾನೆ? ಎಚ್ಚರದಿಂದ ಇರ್ತಾನೆ. ಅಪ್ರಮತ್ತ ಪ್ರಮರ್ತೇಶು, ಅವನೊಂದು ತೋಳದ ತರಹ ಮನುಷ್ಯರ ಒಳಗಡೆ ಅಡಗಿರ್ತಾನೆ. ಅದರಿಂದಾಗಿ ಪರೀಕ್ಷಿತ್ ರಾಜನ ಆಂತರಿಕ ಯುದ್ಧ ಇದು. ನಮಗೆಲ್ಲರಿಗೂ ಅದನ್ನೇ ಮಾಡಿ ಅಂತ ಹೇಳೋದು. ನಮಗೆಲ್ಲರಿಗೂ ಕೂಡ ನೀವು ಅದನ್ನೇ ಮಾಡಿ ಅಂತ ಒಳಗಡೆಯಿಂದಲೇ ಹೊಡೆದಾಡಿ. ಮುಖ್ಯವಾಗಿ ಕಲಿಯುಗದಲ್ಲಿ ಬೇರೆ ಎಲ್ಲ ವಸ್ತುಗಳು ಕಲಬೆರಕೆ ಆಗುತ್ತೆ. ಆ ಎಲ್ಲ ವಸ್ತುಗಳ ಕಲಬೆರಕೆಯನ್ನು ನಾವು ತಪ್ಪಿಸಲಿಕ್ಕಾಗಲ್ಲ. ಬಹಳ ಜನ ಏನು ಅಂತ ಹೇಳಿದ್ರೆ ವಸ್ತುಗಳ ಕಲಬೆರಕೆಯನ್ನು ತಪ್ಪಿಸ್ತೇವೆ ಅಂತ ಮಾತನಾಡ್ತಾರೆ. ಆ ವಸ್ತುವಿನಲ್ಲಿ ಇಷ್ಟು ಕಲಬೆರಕೆ ಆಗಿದೆ, ಈ ವಸ್ತುವಿನಲ್ಲಿ ಅಷ್ಟು ಕಲಬೆರಕೆ ಆಗಿದೆ, ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿಯೂ ಕಲಿಯ ಸಮಸ್ಯೆ ಏನು ಅಂತಾರೆ? ಶುದ್ಧವಲ್ಲದ ಜ್ಞಾನ. ಆ ಶುದ್ಧವಲ್ಲದ ಜ್ಞಾನ ಅನ್ನೋದು ಕಲಿಯುಗದ ದೊಡ್ಡ ಸಮಸ್ಯೆ. ಅದನ್ನು ಬರದಂತೆ ನೋಡಿಕೊಂಡ್ರೆ ಆಯಿತು. ಯಾಕೆಂದರೆ ವಸ್ತುಗಳ ತಯಾರಿಕೆ, ವಸ್ತುಗಳ ಪ್ಯಾಕಿಂಗ್ ಎಲ್ಲ ನಮ್ಮ ಕೈನಲ್ಲಿರಲ್ಲ. ಅವಾಗ ಏನೇನಾಗುತ್ತೋ ಗೊತ್ತಿಲ್ಲ. ಆದರೆ ನಾವು ನಮ್ಮ ಅರಿವು ಶುದ್ಧವಾಗಿರಬೇಕು ಅನ್ನೋದಷ್ಟೇ ನಾವು ತಿಳ್ಕೊಳ್ಬೇಕಾದದ್ದು. ಉಪವರ್ಣಿತಮೇತದ್ವಃ ಪುಣ್ಯಂ ಪಾರೀಕ್ಷಿತಂ ಮಯಾ ವಾಸುದೇವ ಕಥೋಪೇತಂ ಆಖ್ಯಾನಂ ಯದ ಪೃಚ್ಛತ. ಅದರಿಂದ ಉಪವರ್ಣಿತ ಮೇತತ್, ನೀವು ಕೇಳಿದಿರಿ ಪರೀಕ್ಷಿತ್ ರಾಜನ ಬಗೆಗೆ. ಹೇಳಿದ್ದೇನೆ ಕಲಿಯನ್ನು ಯಾವ ರೀತಿ ನಿಗ್ರಹ ಮಾಡಿದ. ಯಾ ಕಥಾ ಭಗವತಃ ಕಥನೀಯೋರು ಕರ್ಮಣಃ ಗುಣಕರ್ಮಾಶ್ರಯ ಪುಂಭಿ ಸೇವ್ಯಾಸ್ತಾಸ್ತಾ ಬುಭೂಷುಭಿ. ಯಾ ಕಥಾ ಭಗವತಃ, ದೇವರ ಕಥೆಗಳು ಯಾವುದ್ಯಾವುದು ಇದೆಯೋ ಅದನ್ನೆಲ್ಲವನ್ನೂ ಕೂಡ ಪ್ರೀತಿಯಿಂದ ಅಪ್ಪಿಕೊಳ್ಳಬೇಕು, ಪ್ರೀತಿಯಿಂದ ಸ್ವಾಗತಿಸಬೇಕು, ಅದನ್ನು ನಿರಂತರವಾಗಿ ಮನನ ಮಾಡಬೇಕು ಅಂತ ಹೇಳಿ ಸೂತರು ನಿಲ್ಲಿಸಿದರು. ಆಗ ಋಷಿಗಳು ಪ್ರಶ್ನೆ ಮಾಡಿದರು. ಸೂತ ಜೀವತಮಾತ್ ಸೌಮ್ಯ ಶಾಶ್ವತಿರ್ವಿಷದಂ ಯತಃ ಯಸ್ತ್ವಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತಂ ಹಿನಃ. ಓ ಸೂತನೇ, ದೀರ್ಘಕಾಲ ಬದುಕು ಅಂದರು. ಯಾಕೆ ದೀರ್ಘಕಾಲ ಬದುಕೋದು? ನೀನು ದೀರ್ಘಕಾಲ ಬದುಕಿದರೆ ನಮಗೆ ದೇವರ ಕಥೆಯನ್ನು ಕೇಳಲಿಕ್ಕೆ ಸಿಗತ್ತೆ. ಅದರಿಂದಾಗಿ ಯಾರಿಗೆ ದೀರ್ಘಾಯುಷ್ಯ ಇರಬೇಕು, ದೇವರ ಬಗೆಗೆ ಯಾರು ಜಗತ್ತಿಗೆ ಕೊಡ್ತಾರೋ ಅವರಿಗೆ ದೀರ್ಘಾಯುಷ್ಯ ಇರಬೇಕು. ನೀನು ಜಗತ್ತಿಗೆ ದೇವರ ಕಥೆಯನ್ನು ಹೇಳ್ತಾ ಇದ್ದಿ. ಆದ್ದರಿಂದ ಸೂತ ಜೀವ ಸಮಾಸ್ ಸೌಮ್ಯ, ದೀರ್ಘಕಾಲ ಬದುಕು ಅಂತ ಋಷಿಗಳು ಆಶೀರ್ವಾದ ಮಾಡಿದ್ರು. ಯಸ್ತ್ವಂ ಚಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತಂ ಹಿ ನಃ. ಸಾಯುವವರಿಗೆ ಸಾಯುವುದನ್ನು ಕಲಿಸುವ, ಸತ್ತ ಮೇಲೆ ಸಾಯದಂತೆ ಬದುಕಿಸುವ ದೇವರ ಕಥೆಯನ್ನು ನೀನು ಹೇಳ್ತೀಯಪ್ಪ. ಅದರಿಂದಾಗಿ ನೀನು ದೀರ್ಘಕಾಲ ಬಾಳು. ಕರ್ಮಣ್ಯಸ್ಮಿನ್ ಅನಾಶ್ವಾಸ್ಯೆ ಧೂಮ್ರಾತ್ಮನಾಂ ಭವಾನ್ ಆಪಾಯಯತಿ ಗೋವಿಂದ ಪಾದ ಪದ್ಮಾತವಂ ಮಧು. ಎಲ್ಲರೂ ಕೂಡ ವೇದವನ್ನು ಸ್ವಲ್ಪ ಅಧ್ಯಯನ ಮಾಡಿದವರು ಕರ್ಮದ ಮೇಲೆ ವಿಪರೀತ ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಜೀವನದಲ್ಲಿ ಕರ್ಮದ ಮೇಲೆ ವಿಪರೀತ ಭರವಸೆ, ಎಂತೆಂಥ ಭರವಸೆಗಳು ಕರ್ಮದ ಮೇಲೆ ಇರುತ್ತೆ ಅನ್ನೋದನ್ನು ನಾನು ನೋಡಿದ್ದೇನೆ. ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ವೈದಿಕ ವೇಷವೇ ಮುಕ್ತಿದಾಯಕ ಅಂತ ಹೇಳುವವರು ಇದ್ದಾರೆ. ವೈದಿಕ ವೇಷ ಮುಕ್ತಿದಾಯಕ, ಕಚ್ಚೆ ಪಂಚೆ, ಆಮೇಲೆ ಮೇಲೊಂದು ಶಾಲು, ಇದೇ ಮುಕ್ತಿಯನ್ನು ಕೊಡುತ್ತೆ ಅನ್ನುವ ಲೆವೆಲ್ಲಿನ ಅನ್ಯಥಾ ಜ್ಞಾನ ಇದ್ದವರನ್ನು ನೋಡಿದ್ದೇನೆ ನಾನು. ಇನ್ನು ಕರ್ಮ, ನಿರಂತರ ಕರ್ಮವನ್ನು ಮಾಡಬೇಕು. ಕರ್ಮ ಅಂದ್ರೇನು?
ಯಾಗಯಜ್ಞಾದಿಗಳನ್ನು ಬಿಡಿ, ಅವರು ಹೇಳೋದು ಈ ದೈನಂದಿನ ಕರ್ಮಗಳು, ಅದರ ಬಗ್ಗೆ. ಇನ್ನು ಯಾಗಯಜ್ಞಾದಿ ಕರ್ಮಗಳ ಬಗ್ಗೆ ಗಮನ ಇಟ್ಕೊಂಡವರನ್ನು ನೋಡಿದ್ದೇನೆ. ಏನು ಈತಮಂತ ಅಂತೆ, ನಾನು ಇದೆಲ್ಲ ಮಾಡಿದೆ, ಛೇ ಯಾವುದು ನನ್ನನ್ನು ಕೈ ಹಿಡಿತಾ ಇಲ್ಲ ಅಂತ ಹೇಳಿ ಸತ್ತದ್ದನ್ನು ನಾನು ಕಂಡಿದ್ದೇನೆ. ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ಯಾವುದು ನನ್ನ ಕೈ ಹಿಡಿತಾ ಇಲ್ಲ ಅಂದರೆ ಕರ್ಮದ ಬಗ್ಗೆ ಅಷ್ಟು ಭರವಸೆ ಇರುತ್ತೆ ಅವರಿಗೆ. ದೇವರ ಬಗ್ಗೆ ಇಲ್ಲದ ಭರವಸೆ ನಾವು ಮಾಡುವ ಕರ್ಮದ ಮೇಲೆ ಇರುತ್ತಲ್ಲ, ಏನು ಹೇಳೋಣ ಅವರಿಗೆ. ಅದಕ್ಕೆ ಹೇಳಿದರು, ಧೂಮ್ರ ಧೂಮಾತ್ಮನಾಂ, ಹೊಗೆಯಿಂದ ಕರಿಯಾದ ದಾರಿ ಇರುವ ವ್ಯಕ್ತಿಗಳು ಭರವಸೆ ಇಡಬಾರದ ಕರ್ಮದಲ್ಲಿ ಭರವಸೆ ಇಟ್ಟು ಏನೋ ಅಂದುಕೊಂಡಿರ್ತಾರೆ, ಆ ಅಪಾಯಕ್ಕೆ ಒಳಗಾಗಬಾರದು ಅಂತ ಅಂದುಕೊಂಡವರಿಗೆ ದೇವರ ಕಥೆಯನ್ನು ಹೇಳಿ ಅವರಿಗೆ ದೇವರ ದಾರಿಯನ್ನು ಪರಿಚಯ ಮಾಡಿಸ್ತಿಯಲ್ಲ, ನಿನ್ನಂತಹವರು ದೀರ್ಘಕಾಲ ಬದುಕಿರಬೇಕು. ತುಲಯಾಮಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗೀತಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಈ ಶ್ಲೋಕ ಇದೆ. ತುಲಯಾಮಲವೇನಾಪಿ ನ ಸ್ವರ್ಗಂ, ಸಜ್ಜನರ ಸಂಘಕ್ಕೆ ಸ್ವರ್ಗವೂ ಸಮ ಅಲ್ಲ. ಯಾಕೆಂದರೆ ಸ್ವರ್ಗಕ್ಕೆ ಹೋಗ್ತೀವಿ, ಪುಣ್ಯ ಮುಗಿದ ಮೇಲೆ ಕೆಳಗಡೆ ಬೀಳ್ತೇವೆ. ಅದರಿಂದಾಗಿ ನ ಸ್ವರ್ಗಂ. ಎರಡನೆಯದ್ದು ನಾ ಪುನರ್ಭವಂ, ಮೋಕ್ಷವೂ ಸಾಟಿಯಲ್ಲ. ಪರಮಾತ್ಮನ ಭಕ್ತರ ಸಂಘ ಅದು ಮೋಕ್ಷಕ್ಕಿಂತ ಮಿಗಿಲು. ಇದೇನ್ರಿ ಇದು? ನಾವು ಪರಮಾತ್ಮನ ಭಕ್ತರ ಸಂಘವನ್ನು ಮಾಡೋದೇ ಮೋಕ್ಷಕ್ಕಾಗಿ ಅಪ್ಪ. ನೀವೇನು ಹೇಳ್ತಾ ಇದ್ದೀರಾ? ಭಗವತ್ ಸಂಘಕ್ಕಿಂತ, ಭಗವದ್ ಭಕ್ತರ ಸಂಘಕ್ಕಿಂತ ಮೋಕ್ಷ ಏನು ಮಿಗಿಲಲ್ಲ ಅಂತೀರ. ಏನು? ಭಾಗವತದ ಮೇಲೆ ಇದ್ರ ಡೌಟ್. ಕಡೆಗಿದ ಅರ್ಥವಾದ ಅಂತ ಅಂದ್ಕೊಂಡು ಬಿಡುತ್ತೇವೆ. ಅರ್ಥವಾದ ಅಂದ್ರೇನು? ಭಗವದ್ಭಕ್ತರ ಸಂಘ ಅನ್ನೋದು ಮಿಗಿಲು. ಆಚಾರ್ಯರು ಬರದೆ ಹೋದರೂ ಅದು ಅರ್ಥ ಆಗ್ತಾ ಇರಲಿಲ್ಲ, ಅದು ಬೇರೆ. ಆಚಾರ್ಯರ ಸಂಸ್ಕಾರದಿಂದ ನಮಗೆ ಹೀಗೆ ಅರ್ಥ ಆಗುತ್ತೆ. ಸರಿ, ಆಚಾರ್ಯ ಏನು ಬರೀತಾರೆ ಇದಕ್ಕೆ? ಬಹಳ ಸ್ವಾರಸ್ಯಕರವಾದ ಭಾಷ್ಯ ಇದೆ ಇಲ್ಲಿ. ಸಮ್ಯಕ್ ಸ್ವರೂಪಸ್ಯ ವ್ಯಕ್ತಿ ಅಭಾವೋ ಜನನಸ್ಯ ಚ ಅಲ್ಪಯತ್ನಾತ್ ತಥೋ ವೃದ್ಧಿ ಹೇತೋ ಸತ್ಸಂಗತಿರ್ವರ ಇತಿ ವಾಯುಪ್ರೋಕ್ತೆ. ಕೆಲವರು ನಾನು ಹುಟ್ಟದಂತೆ ಮಾಡಿಕೊಳ್ಬೇಕು ಅಂತ ಹೇಳಿ ಭಗವಂತನನ್ನು ಚಿಂತಿಸಿ ಮೋಕ್ಷವನ್ನು ಪಡ್ಕೊಂಡ್ಬಿಡ್ತಾರೆ. ಅವರಿಗೆ ಸ್ವರೂಪದ ಪೂರ್ಣ ಅಭಿವ್ಯಕ್ತಿ ಇರಲ್ಲ. ಅವರಿಗೆ ಮೋಕ್ಷದ ಬಗೆಗೂ ಒಂದು ಆತುರ. ಎಷ್ಟು ದಿವಸ ಸಾಧನೆ ಮಾಡಿದ್ರೆ ಮೋಕ್ಷ ಸಿಗತ್ತೆ ಹೇಳಿ, ಅಷ್ಟು ದಿವಸ ಸಾಧನೆ ಮಾಡ್ತೇವೆ ಅಂತ. ನೀವು ಆ ರೀತಿ ಯಾವ ಕಂಪಲ್ಷನ್ನನ್ನು ಸಾಧನೆಗೆ ಹಾಕಿಕೊಳ್ಳಬೇಡಿ. ಶಕ್ತಿ ಇದ್ದಷ್ಟು ಆರಾಮವಾಗಿ ಪ್ರಯತ್ನ ಪಡ್ತಾ ಹೋಗಿ. ಜಗತ್ತಿನ ಸುಖವನ್ನು ಯಥೋಚಿತವಾಗಿ ಅನುಭವಿಸ್ತಾ ಆ ಸುಖದ ಬಗೆಗೂ ಎಚ್ಚರದಲ್ಲಿ ಇದ್ದು ದೇವರ ಕಡೆ ನಿಧಾನವಾಗಿ ಹೆಜ್ಜೆ ಇಡ್ತಾ ಹೋಗಿ. ಅಲ್ಲಿ ಭಗವದ್ಭಕ್ತರ ಸಂಘ ಅನ್ನೋದು ನಿಮಗಾಗಿ ಚೆನ್ನಾಗಿ ಸಾಧನೆ ಮಾಡಿದ ಮೇಲೆ ಆನಂದೋದ್ರೇಕಕ್ಕೆ ಕಾರಣವಾಗುವ ಸಾಧನೆ ಮಾಡುವಂತೆ ಭಗವದ್ಭಕ್ತರ ಸಂಘ ದೊರಕತ್ತೆ. ಆಗ ಮೋಕ್ಷ ಹೊಂದಿದರೆ ಅದು ಅವಸರ ಮೋಕ್ಷ ಅಲ್ಲ, ಇದು ತ್ವರಾ ಮೋಕ್ಷ. ಬೇಗ ಮೋಕ್ಷ ಹೊಂದಿಬಿಡೋದು. ಅಲ್ಲಿ ಇನ್ನೂ ಆನಂದೋದ್ರೇಕಕ್ಕೆ ಸಾಧನವನ್ನೇ ಮಾಡಿಕೊಂಡಿರಲ್ಲ, ಮತ್ತೆ ಹುಟ್ಟಲ್ಲ ಅಷ್ಟೆ. ಸ್ವರೂಪ ಸುಖ ಸಿಗತ್ತೆ, ಆದರೆ ಎಷ್ಟು ಸ್ವರೂಪ ಎಷ್ಟು ಸುಖವನ್ನು ಅನುಭವಿಸಬಹುದೋ ಅಷ್ಟು ಸಿಗಲ್ಲ. ಇವಾಗ ಒಂದು ಲೋಟೆ ಇರುತ್ತೆ, ಆ ಲೋಟೆಯಲ್ಲಿ ಮುಕ್ಕಾಲು ಭಾಗ ಹಾಲು ಹಾಕಿ ಕೊಡ್ತಾರೆ. ಇನ್ನೂ ಹಾಕ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಲಿಲ್ಲ ಹೇಳೋದಲ್ಲ,
ಹಾಲು ಎಷ್ಟು ಇರಬೇಕೋ ಅಷ್ಟಿಲ್ಲ ಅನ್ನೋದು. ಅಂತಹ ಮೋಕ್ಷಕ್ಕಿಂತ ಆ ರೀತಿ ಮೋಕ್ಷ ಸಿಕ್ಬಿಡುತ್ತೆ ಕೆಲವೊಮ್ಮೆ. ಅಲ್ಪಯತ್ನಾತ್ ಆ ರೀತಿ ಮೋಕ್ಷ ಪಡ್ಕೊಳ್ಳೋದಕ್ಕಿಂತ ದೇವರು ಸಾಧನೆ ಮಾಡಿಸ್ಲಿ ಅನ್ನುವ ಭರವಸೆಯಿಂದ ಶಾಸ್ತ್ರಗಳನ್ನು ಓದಿ ಆನಂದವನ್ನು ಅನುಭವಿಸ್ತಾ ಸಜ್ಜನರ ಸಂಘದಲ್ಲಿ ಓಲಾಡ್ತಾ ಇದ್ದರೆ ಆಗಬೇಕಾದಾಗ ಮೋಕ್ಷ ಆಗೇ ಆಗುತ್ತೆ. ಅದು ಅವನಿಗೆ ಸಂಬಂಧಪಟ್ಟದ್ದು, ನಮಗ ಆವಾಗ ಸ್ವರೂಪ ಸುಖವೂ ಜಾಸ್ತಿ ಆಗಿರುತ್ತೆ. ಅದನ್ನು ಅವರು ಹೇಳಿದ್ದು. ಅವಸರ ಮೋಕ್ಷಕ್ಕಿಂತ ದೀರ್ಘಕಾಲವಾದ ಸಾಧನೆ ಒಳ್ಳೆಯದು. ಯಾಕೆ ಅಂದರೆ ಪೂರ್ಣವಾದ ಆನಂದ ಅಲ್ಲಿ ಅಭಿವ್ಯಕ್ತ ಆಗತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದು ಮೋಕ್ಷಕ್ಕಿಂತ ಸಜ್ಜನರ ಸಂಘ ಮಿಗಿಲು ಅಂತ. ಅಂದರೆ ಅಪೂರ್ಣವಾದ ಸುಖಾಭಿವ್ಯಕ್ತಿಯಾಗುವ ಮೋಕ್ಷಕ್ಕಿಂತ ಪೂರ್ಣ ಸುಖಾಭಿವ್ಯಕ್ತಿಗೆ ಸಾಧನವಾದ ಮೋಕ್ಷವನ್ನು ಕರುಣಿಸುವ ಸಜ್ಜನರ ಸಂಘ ದೊಡ್ಡದು ಅಂತ. ಹಾಗೆ ಇದು ವಾಯುಪ್ರೋಕ್ತ ಅಂತ ಒಂದು ಗ್ರಂಥ ಅಲ್ಲಿ ಇದೆ ಅಂತಾರೆ ಆಚಾರ್ಯರು. ಆಚಾರ್ಯರು ಬರದೇ ಹೋಗಿದ್ದಿದ್ರೆ ಇದು ಏನೇನೋ ಅರ್ಥ ಆಗೋದು. ವಸ್ತುತಃ ಆಚಾರ್ಯರ ಭಾಷ್ಯವನ್ನು ಯಾರೂ ನೋಡಿಲ್ಲ, ಅವ್ರಿಗೂ ಏನೇನೋ ಅರ್ಥ ಆಗೇ ಇದೆ ಈಗಾಗಲೇ, ಏನು ಪ್ರತ್ಯೇಕ ಆಗಬೇಕಾಗಿಲ್ಲ. ಕೋ ನಾಮ ತೃಪ್ಯೇದ್ರಸವಿತ್ ಕಥಾಯಾಂ ಮಹತ್ತಮೈಕಾಂತಪರಾಯಣಸ್ಯ ನಾಂತಂ ಗುಣಾನಾಮ ಗುಣಶ್ಚ ಜಗ್ಮುಃ ಯೋಗೇಶ್ವರಾಯೇ ಭವಪಾದ್ಮಮುಖ್ಯಾಃ. ದೇವರ ಕಥೆಯಲ್ಲಿ ತೃಪ್ತಿ ಹೊಂದುವವನು ಯಾವನು? ಯಾಕೆ ಅಂತಂದರೆ ಭವಪಾದ್ಮಮುಖ್ಯಾಃ ಬ್ರಹ್ಮ ರುದ್ರ ಮೊದಲಾದವರೆಲ್ಲರೂ ಕೂಡ ದೇವರ ಕಥೆಯನ್ನು ಕೇಳ್ತಾ ದೇವರ ಗುಣಗಳನ್ನು ಪ್ರತಿ ಸರ್ತಿ ಕೇಳುವಾಗಲೂ ಹೊಸದಾಗಿ ಕಂಡುಕೊಳ್ತಾ ಇದ್ದಾರೆ. ಅಂತಹ ದೇವರ ಗುಣವನ್ನು ತಿಳಿಸುವ ಕಥೆಯನ್ನು ಯಾರು ತಾನೇ ಸಾಕು ಅಂತಾನೆ. ಅಂದರೆ ಭಗವಂತನ ಕಥೆಯನ್ನು ಚಿಂತನೆ ಮಾಡುವಾಗ, ಹೇಳುವಾಗ ಅಥವಾ ಕೇಳುವಾಗ ಪ್ರತಿ ಬಾರಿಯೂ ಹೊಸದು ತೋರಬೇಕು. ಆದರೆ ನಾವು ಕರೆಕ್ಟ್ ಕೇಳ್ತಾ ಇದ್ದೀವಿ ಅಂತ ಪ್ರತಿ ಬಾರಿ ಅದನ್ನೇ ನಾವು ಅನುಸಂಧಾನ ಮಾಡ್ತಾ ಇದ್ದರೆ ಅದರಿಂದ ಪುಣ್ಯ ಬರಬಹುದು, ಆದರೆ ಆ ಸ್ವರೂಪಾನಂದ ಸಾಧನ ಅಲ್ಲ. ಈ ಎಚ್ಚರ ಇರಬೇಕು. ನಾನು ಪರಮಾತ್ಮನ ಕಥೆಯನ್ನು ಹೊಸದಾಗಿ ಕೇಳುವಾಗ, ಪರಮಾತ್ಮನ ಕಥೆಯನ್ನು ಇನ್ನೊಂದು ಬಾರಿ ಕೇಳುವಾಗ ನನ್ನ ಬೆಳವಣಿಗೆ ಎಷ್ಟಾಗಿದೆ ಅಂತ ನಾನೇ ನೋಡ್ಕೋಬೇಕು. ಇದು ಅನ್ವೀಕ್ಷಣೆ. ನನ್ನ ಒಳಗಡೆ ನನ್ನ ಬಗೆಗೆ ನಾನು ಖಾತ್ರಿ ಮಾಡಿಕೊಳ್ಳೋ ರೀತಿ. ಬೇರೆಯವರಿಗೆ ಪರೀಕ್ಷೆ ಕೊಡೋದಲ್ರಿ ಅದು. ತುಂಬಿದ ಸಭೆಯಲ್ಲಿ ಪರೀಕ್ಷೆ ಮಾಡ್ತಾರೆ, ಇವ್ರು ಪ್ರಶ್ನೆ ಕೇಳ್ತಾರೆ, ಇವರು ಅದೇ ಉತ್ತರ ಹೇಳ್ತಾರೆ. ಸ್ವಲ್ಪ ನೀವು ನೆನಪಿಟ್ಕೊಂಡು ಬರ್ಕೊಂಡಿದ್ರೆ ಮುಂದಿನ ಸರ್ತಿ ಹೋದಾಗಲೂ ಅದೇ ಪ್ರಶ್ನೆ ಬೇರೊಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಕೇಳ್ತಾರೆ. ಅದೆಂಥ ಪ್ರಯೋಜನ ಇಲ್ಲ. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದು. ಹೋದ ಸರ್ತಿ ಏನು ಅರ್ಥ ಆಯಿತು, ಈ ಸರ್ತಿ ಕೇಳಿದಾಗ ಏನು ಹೊಸದಾಗಿ ಅರ್ಥ ಆಯಿತು ಅಂತ ಹಂಗೆ ಕೇಳಬೇಕು. ಅದು ಎರಡನ್ನೂ ತಾಳೆ ಮಾಡಿ ನೋಡಬೇಕು. ಹೋದ ಸರ್ತಿ ಈ ಅಂಶ ಹೇಳಿದ್ರು, ಈ ಅಂಶ ಹೇಳಿರಲಿಲ್ಲ. ಈ ಸರ್ತಿ ಅವ್ರಿಗಿದು ಹೊಳೆದಿದೆ, ನನಗಿದು ಇಷ್ಟ ಅರ್ಥ ಆಯಿತು, ಅಥವಾ ಹೇಳಿದ್ದು ಅನುಭವಕ್ಕೆ ಬಂತು. ಇದನ್ನು ನಾವು ನೋಡಿಕೊಂಡು ಹೋಗಬೇಕಾದದ್ದೇ ವಿನಃ ಬೇರೆ ಅಲ್ಲ. ಅದರಿಂದ ದೇವರ ಕಥೆಯನ್ನು ಕೇಳೋದರ ಔಚಿತ್ಯ ಫಲ ಏನು ಅಂದರೆ ದೇವರ ಗುಣಗಳ ಹೊಸ ಆಯಾಮದ ಪರಿಚಯ ಆಗಬೇಕು. ಅದು ದೇವರ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ ಅಂತ ಭರವಸೆ. ನೋಡಿ, ಅದಕ್ಕೇನೆ ಬ್ರಹ್ಮಾದಿಗಳ ದೃಷ್ಟಾಂತವನ್ನು ಕೊಟ್ಟಿದ್ದು. ಅವರು ಪ್ರತಿ ಸರ್ತಿ ವೇದವನ್ನು ಅಥವಾ ವೇದವ್ಯಾಸರು ಬರೆದ ಪುರಾಣದ ಶುದ್ಧ ಪಾಠವನ್ನು ಹಿಡ್ಕೊಂಡಾಗ ಅವರಿಗೆ ಪ್ರತಿ ಸರ್ತಿ ಹೊಸ ಹೊಳಹು ಆಗತ್ತೆ. ಅದರಿಂದಾಗಿ ದೇವರ ಕಥೆಯಲ್ಲಿ ಅವರಿಗೆ ವೈರಾಗ್ಯ ಬರೋಲ್ಲ. ಕಾರಣ ಏನು ಅಂದರೆ ಎಷ್ಟು ತಿಳ್ಕೊಂಡ್ರೂ ಹೊಸ ತಿಳ್ಕೊಳ್ಳೋದಿದೆ ಅಂತ. ಅದೇ ಸಾಹಿತ್ಯ, ಹೊಸ ಅರ್ಥ. ನಮಗೂ ಅದು ಸಾಧ್ಯವಾದಷ್ಟು ಆಗಬೇಕು. ಆದರೆ ಅದು ಜೀವನದಲ್ಲಿ ಈ ತರಹನೇ ಚಿಂತನೆ ಮಾಡಿದರೆ
ಅಬ್ಬಬ್ಬ ಅಂತಂದರೆ 2 3 ತಪ್ಪಿದ್ರೆ 4 ಬಾರಿ ನಾವು ಭಾಗವತವನ್ನು ನೋಡಬಹುದಾಗತ್ತೆ ಅಷ್ಟೇ. ಪ್ರತಿ ಒಂದು ಸರ್ತಿ ಸಪ್ತಾಹ ಮುಗಿಸಿದೆವು ಆಯಿತು, ಇನ್ನೊಂದು ಸಪ್ತಾಹ, ಅದು ಪ್ರಯೋಜನ ಇಲ್ಲ. ಕಾರಣ ಸಪ್ತಾಹ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಏಕೆಂದರೆ ಅದು ಬೇಕು. ಆದರೆ ಹಾಗೆ ಕೇಳೋದಕ್ಕಿಂತ ಹೀಗೆ ಕೇಳೋದು ಒಳ್ಳೆಯದು, ಏಕೆಂದರೆ ಭಾಗವತದಲ್ಲಿ ಹೇಳಿದ ಫಲ ನಮಗೆ ಸಿಗುತ್ತೆ ಅನ್ನೋದಷ್ಟೇ ಅಭಿಪ್ರಾಯ. ತಥೋ ಭವಾನ್ಮಯಿ ಭಗವತ್ ಪ್ರಧಾನೋ ಮಹತ್ತಮೈಕಾಂತಪರಾಯಣಸ್ಯ ಹರೇರುದಾರಂ ಚರಿತಂ ವಿಶುದ್ಧಂ ಶುಶ್ರೂಷತಾನ್ನೋ ವಿತನೋತು ವಿದ್ವಾನ್. ತತಃ ಆಮೇಲೆ ಭಗವತ್ ಪ್ರಧಾನ, ಆದ್ದರಿಂದ ಪರಮಾತ್ಮನನ್ನೇ ಜೀವನದ ಕೇಂದ್ರ ಬಿಂದು ಎಂದುಕೊಂಡ ಭವಾನ್, ಓ ಸೂತನೇ, ನೀನು ಮಹತ್ತಮೈಕಾಂತ ಪರಾಯಣಸ್ಯ, ಹಿರಿಯರೂ ಯಾರನ್ನ ಕುರಿತು ಮೊರೆ ಹೋಗ್ತಾರೋ ಅಂತಹ ಪರಮಾತ್ಮನ ಉತ್ಕೃಷ್ಟವಾದ ಶುದ್ಧವಾದ ಚರಿತ್ರೆಯನ್ನು ನಮಗೆ ಹೇಳು, ತನ್ಮೂಲಕ ಸುಖವನ್ನು ನೀಡು. ಸ ವೈ ಮಹಾಭಾಗವತ ಪರೀಕ್ಷಿತ್ ಏನಾಪವರ್ಗಾಖ್ಯ ಮದಭ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರಧ್ವಜ ಪಾದ ಮೂಲಂ. ಮಹಾಭಾಗವತ ಪ್ರಧಾನ, ಮಹಾಭಗವದ್ಭಕ್ತನಾದ ಪರೀಕ್ಷಿದ್ರಾಜ ಯಾವ ಪರಮಾತ್ಮನ ಕಥೆಯನ್ನು ಕೇಳಿ ಯಾವ ಪರಮಾತ್ಮನ ಜ್ಞಾನದಿಂದ ದೇವರನ್ನು ಹೊಂದಿದನೋ ಅದನ್ನು ನಾವೂ ಕೇಳಲುವ ಬಯಕೆಯನ್ನು ಇಟ್ಟುಕೊಂಡಿದ್ದೇವೆ. ತನ್ನ ಪರಂ ಪುಣ್ಯಮತಮೃತಾರ್ಥಂ ಆಖ್ಯಾನಮತ್ಯದ್ಭುತ ಯೋಗನಿಷ್ಠಂ ಆಖ್ಯಾಹಿ ಅನಂತಾಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ತತ್ ಆ ಕಾರಣದಿಂದ ಪರಂ ಉತ್ಕೃಷ್ಟವಾದ ಅಸಂವೃತಾರ್ಥಂ ಜಗತ್ತಿನ ರಹಸ್ಯಗಳನ್ನೆಲ್ಲ ತೆರೆದಿಟ್ಟ ಅತ್ಯದ್ಭುತ ಯೋಗನಿಷ್ಠಂ ಕರ್ಮಯೋಗ ಧ್ಯಾನಯೋಗ ಭಕ್ತಿಯೋಗದ ನೆಲೆಯಲ್ಲಿ ಅರ್ಥೈಸಲು ಬರುವ ಅತ್ಯಂತ ಪವಿತ್ರವಾದ ಅನಂತ ಆಚರಿತೋಪಪನ್ನಂ ದೇವರ ಮಹಿಮೆಯಿಂದ ಕೂಡಿರುವ ಭಾಗವತಾಭಿರಾಮಂ ಭಗವದ್ಭಕ್ತರೆಲ್ಲರೂ ಮೆಚ್ಚಿಕೊಂಡಿರುವ ಪಾರೀಕ್ಷಿತಂ ಪರೀಕ್ಷಿದ್ರಾಜನ ಕಥೆಯನ್ನು ಆಖ್ಯಾಹಿ ಹೇಳು. ನೋಡಿ, ಪರೀಕ್ಷಿದ್ರಾಜನ ಕಥೆ ವಿಶೇಷ್ಯ. ಪರೀಕ್ಷಿದ್ರಾಜನ ಕಥೆಗೆ ಎಷ್ಟು ವಿಶೇಷಣಗಳಿದೆ? ಮೊದಲನೆಯದ್ದು ಪರಂ, ಉತ್ಕೃಷ್ಟವಾದದ್ದು. ಎರಡನೆಯದ್ದು ಪುಣ್ಯಂ, ಪವಿತ್ರವಾದದ್ದು. ಪುಣ್ಯ ಅಂದರೆ ಏನು? ಮನಸ್ಸನ್ನು ಯಾವುದು ಪವಿತ್ರಗೊಳಿಸುತ್ತೋ ಅದು ಪುಣ್ಯ. ಅರ್ಥ ಆಯ್ತಾ? ಅದೊಂದು ಮೂಟೆ ತರಹ ಇರೋದಲ್ಲ, ಮನಸ್ಸಿನ ಒಂದು ಮೂಲೆ. ಮನಸ್ಸಿನಲ್ಲಿ ನಮಗೆ ಸ್ನಾನ ಮಾಡಿದಂತಹ ಫೀಲಿಂಗ್ ಬಂದರೆ ಅದು ಪುಣ್ಯ ಅಂತ ಅರ್ಥ. ನಮಗೆ ಏನೇನೋ ತಪ್ಪು ಕಲ್ಪನೆ ಇದೆ. ನಮಗೆ ಇದನ್ನು ಮಾಡಿದ್ರಿಂದಾಗಿ ಮನಸ್ಸು ತಿಳಿಯಾಯ್ತಾ, ಅದನ್ನು ಪುಣ್ಯ ಅಂತ ತೀರ್ಮಾನ ಮಾಡಬೇಕು. ಅದು ನಮ್ಮ ಕೈನಲ್ಲೇ ಇರೋದು. ಪುಣ್ಯ ಅಂತ ಯಾವುದೋ ಒಂದು ಬಂತು ಅಂತ, ಅದು ಬಂತೋ ಹೋಯ್ತೋ ಇತ್ತೋ ಇರಲಿಲ್ವೋ ಗೊತ್ತಾಗಲ್ಲ ನಮಗೆ. ಹಾಗಲ್ಲ, ಅದು ಧರ್ಮಶಾಸ್ತ್ರಗಳು ಹೇಳೋದು ಹಾಗಲ್ಲ. ಇರಲಿ. ಪುಣ್ಯಂ ಪವಿತ್ರವಾದ, ಅಸಂವೃತಾರ್ಥಂ ಜಗತ್ತಿನ ರಹಸ್ಯಗಳನ್ನೆಲ್ಲ ತೆರೆದಿಟ್ಟ. ಅದು ಮುಂದೆ ಗೊತ್ತಾಗತ್ತೆ ನಿಮಗೆ 2ನೇ ಸ್ಕಂಧದಲ್ಲಿ. ಅತ್ಯದ್ಭುತ ಯೋಗನಿಷ್ಠಂ, ಜ್ಞಾನಯೋಗ ಕರ್ಮಯೋಗ ಧ್ಯಾನಯೋಗ ಅಂತ ಯಾವ ಯಾವ ಯೋಗಗಳಿದೆ ಆ ಎಲ್ಲ ಯೋಗಗಳಿಗೆ ಕನೆಕ್ಟ್ ಆಗಿರುವ ಅನಂತಾಚರಿತೋಪಪನ್ನಂ ದೇವರ ಮಹತ್ವವನ್ನು ತಿಳಿಸಿಕೊಡುವ ಭಾಗವತಾಭಿರಾಮಂ ಭಗವದ್ಭಕ್ತರಿಗೆ ಪ್ರಿಯವಾದ ಪಾರೀಕ್ಷಿತಂ ಪರೀಕ್ಷಿದ್ರಾಜನ ಆಖ್ಯಾನಂ ಕಥೆಯನ್ನು ಆಖ್ಯಾಹಿ ಹೇಳು. ಅದು ಯಾವಾಗ ಆಗೋದು ಅಂದರೆ ಮೊದಲನೆಯ ಸ್ಕಂಧದ ಇಂಚಿಂಚನ್ನು ಚಿಂತನೆ ಮಾಡಿ 2ನೇ ಸ್ಕಂದಕ್ಕೆ ಹೋದಾಗ ಗೊತ್ತಾಗುವಂಥದ್ದು ಅದು ಯಾವುದು ಅಂತ. ಎಷ್ಟು ಅದ್ಭುತವಾದ ವಿಚಾರಗಳಿದೆ ಅಂತ. ಇರಲಿ. ಸೂತನಿಗೆ ಈ ರೀತಿ ಹೇಳೋದು ಅಂದರೆ ಈ ಶ್ಲೋಕದ ತಾತ್ಪರ್ಯ ಇಷ್ಟು. ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಹೇಳಿದರು. ಸೂತ ಉವಾಚ ಅಹೋ ವಯಂ ಜನ್ಮಭೃತೋ ಮಹಾತ್ಮನ್ ವೃದ್ಧಾನುವೃತ್ಯಾಪಿ ವಿಲೋಮಜಾತಾ ದೌಷ್ಕುಲ್ಯಮಾಧಿಂ ವಿಧಿನೋತಿ ಶೀಘ್ರಂ ಮಹತ್ತಮಾನಾಮಭಿಧಾನ ಯೋಗ. ಇದೆಲ್ಲ ನಮಗೆ ಕಣ್ಣಲ್ಲಿ ನೀರು ತರಿಸುವಂಥದ್ದು.
ನಮಗೆ ಎಲ್ಲರಿಗೂ ಇವತ್ತು ಪರಿಚಯ ಆಗಬೇಕಿತ್ತು ಈ ಶ್ಲೋಕ. ಅವರು ಸೂತರು ಹೇಳ್ತಾರೆ, ಸ್ವಾಮಿ ನಾವು ವಿಲೋಮ ಜಾತರು, ಜಾತಿಯಲ್ಲಿ ನಾವು ಕೀಳು ಜಾತಿ. ದೇವರ ಕಥೆಯನ್ನು ಹೇಳುವ ಕಾರಣದಿಂದ ನಾನು ಎತ್ತರದಲ್ಲಿ ಕುಳಿತಿದ್ದೇನೆ, ನೀವು ಕೆಳಗಡೆ ಕುಳಿತು ಮಹಾತ್ಮರಾದರೂ ನಿಮಗೆ ಗೊತ್ತಿದ್ದರೂ ನನಗೆ ಕೇಳ್ತಾ ಇದ್ದೀರಾ. ಇಂತಹ ದೇವರಿಗೆ ನಮಸ್ಕಾರ. ಕೆಳಗಿನ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಭಗವದ್ಭಕ್ತ ಅನ್ನುವ ಕಾರಣದಿಂದ ನನ್ನನ್ನು ಎತ್ತರಕ್ಕೆ ಏರಿಸಿ ನನಗೆ ಯಾವುದೇ ಮಾನಸಿಕವಾದ ವೇದನೆ ಬರದಂತೆ ನೀವು ನೋಡಿಕೊಂಡ್ರಲ್ಲ, ಈ ತರಹದ ಮಹತ್ವ ಕೊಟ್ಟಿರುವ ದೇವರಿಗೆ ನಮಸ್ಕಾರ ಅಂತ. ಈ ಶ್ಲೋಕ ಎಲ್ಲ ಜನರಿಗೆ ಗೊತ್ತಾಗಬೇಕಿತ್ತು, ಇಡೀ ಭಾರತದ ಜನರಿಗೆ ಗೊತ್ತಾಗಬೇಕಿತ್ತು. ಪ್ರಾಯ ಅಂದುಕೊಳ್ತೇನೆ, ನಾವು ದುಃಖದಿಂದಲೇ ಅಂದುಕೊಳ್ತಾ ಇದ್ದೇನೆ, ನಾವು ಇದನ್ನು ಇದೇ ಮೊದಲ ಬಾರಿ ಕೇಳ್ತಾ ಇದ್ದೇವೆ ಅಂತ. ಇದೇ ಮೊದಲ ಬಾರಿ ನಾವು ಕೇಳ್ತಾ ಇದ್ದೇವೆ ಇದನ್ನು. ಇಲ್ಲಿ ತನಕ ಪ್ರಾಯ ಯಾರೂ ಇದನ್ನು ಹೇಳಿರಲಿಕ್ಕಿಲ್ಲ. ಹೇಳಿದರೆ ಬಹಳ ಅವರು ಯಾಕೋ ಇದನ್ನು ಕವರ್ ಮಾಡಿದ್ದಾರೆ ಅಂತ. ನೋಡಿ, ಅಹೋ ವಯಂ ಜನ್ಮಭೃತಃ ಮಹಾತ್ಮನ್ ವಿಲೋಮವೃತ್ಯ ಜನ್ಮಭೃತಃ. ವಿಲೋಮ ಜಾತಃ, ಕೆಳಗಡೆಯ ಜಾತಿಯಲ್ಲಿ ಹುಟ್ಟಿದವರು, ಯಾವುದೋ ತಂದೆಗೆ ಯಾವುದೋ ತಾಯಿಯಲ್ಲಿ ಹುಟ್ಟಿದವರು. ಇನ್ನೂ ಅದು ಭೀಕರವಾಗಿ ಹೇಳಲಿಕ್ಕೆ ಬರುತ್ತೆ, ವಿಲೋಮ ಜಾತಃ ಅಂತ ಸಾಕು. ವಿಲೋಮ ಜಾತಃ ದೌಷ್ಕುಲ್ಯಮಾದಿಂ ವಿಧಿನೋತಿ ಶೀಘ್ರಂ. ನಿಮ್ಮಂತಹ ಮಹತ್ತಮಾನಾಂ ಅಭಿಧಾನ ಯೋಗ, ನಿಮ್ಮಂತಹ ಮಹಾತ್ಮರು ಸೂತನೇ ದೀರ್ಘಕಾಲ ಬದುಕು, ನಮಗೆ ದೇವರ ಕಥೆಯನ್ನು ಹೇಳು ಅಂತ ಹೇಳಿದ್ರಲ್ಲ ನೀವು. ಮಹತ್ತಮಾನಾಂ ಅಭಿಧಾನ ಯೋಗ, ಮಹಾತ್ಮರ ಈ ಹೇಳಿಕೆ ಅಭಿಧಾನ ಯೋಗ. ಮಹಾತ್ಮರಾದ ನೀವು ನನ್ನನ್ನು ಹೊಗಳುತ್ತಾ ಇದ್ದೀರಾ. ದೌಷ್ಕುಲ್ಯಂ ಆದಿಂ, ನಾನು ಒಳ್ಳೆಯ ಕುಲದಲ್ಲಿ ಹುಟ್ಟಲಿಲ್ಲ ಅನ್ನುವ ನೋವನ್ನು ಶೀಘ್ರಂ ವಿಧುನೋತಿ, ಇದು ಪರಿಹಾರ ಮಾಡ್ತಾ ಇದೆ. ನಿಮ್ಮಂತಹ ಸಜ್ಜನರು ನನ್ನನ್ನು ಅಪ್ಪಿಕೊಳ್ತಾ ಇದ್ದೀರಾ. ಯಾವ ಜಾತಿಯಲ್ಲಿ ಹುಟ್ಟಿದ್ರೇನು, ನಾನು ಈ ಜಾತಿಯಲ್ಲಿ ಹುಟ್ಟಿದೆ, ಸರಿಯಾದ ತಂದೆಗೆ ಸರಿಯಾದ ತಾಯಿಯಲ್ಲಿ ಹುಟ್ಟಲಿಲ್ಲ ಅನ್ನುವ ನೋವು ತಲತಲಾಂತರದಿಂದ ಬಂದದ್ದು ಈಗ ಇಲ್ಲ ಆಗ್ತಾ ಇದೆ. ನಿಮ್ಮಂತಹ ಮಹಾತ್ಮರು ನನಗೆ ಹೇಳ್ತಾ ಇರೋದ್ರಿಂದ. ಎಂತಹ ಸೆಕ್ಯುಲರ್ ನೋಡಿ. ಈ ಥರದ್ದನ್ನು ಗಮನಿಸಬೇಕಲ್ವ ನಾವು. ಪ್ರತ್ಯೇಕವಾಗಿ ಏನು ಗಮನಿಸೋದು ಬೇಡ, ಐಡಿಯಾ ಇರಬೇಕಲ್ವ. ಕುತಃ ಪುನರ್ಗೃಣತೋ ನಾಮ ತಸ್ಯ ಮಹತ್ತಮೈಕಾಂತಪರಾಯಣಸ್ಯ ಯೋನಂತ ಶಕ್ತಿರ್ಭಗವಾನಂತೋ ಮಹದ್ಗುಣಾನಾಂ ಮಹದ್ಗುಣತ್ವಾತ್ ಯಮನಂತಮಾಹುಃ. ಕುತಃ ಪುನರ್ಗೃಣತೋ ನಾಮತಸ್ಯ. ಇನ್ನು ದೇವರ ನಾಮವನ್ನು ನಾವು ನಿರೂಪಣೆ ಮಾಡ್ತಾ ಇರ್ತೇನೆ, ದೇವರ ಗುಣಗಳನ್ನು. ಆ ದೇವರ ಸಂಘ ಇನ್ನೆಷ್ಟು ಸುಖ ಸಿಗಬೇಡ. ನಿಮ್ಮಂತಹ ಮಹಾತ್ಮರ ಸಂಘವೇ ಇಷ್ಟೊಂದು ಸುಖವನ್ನು ಉಂಟು ಮಾಡ್ತಾ ಇದೆ ನನಗೆ. ನಿಮ್ಮಂತಹ ಮಹಾತ್ಮರು ಯಾರಿಂದ ಮಹಾತ್ಮರಾಗಿದ್ದೀರೋ, ನಿಮ್ಮಂತಹ ಮಹಾತ್ಮರೂ ಯಾರನ್ನು ಕೊಂಡಾಡ್ತೀರೋ ಅಂತಹ ಪರಮಾತ್ಮನ ಒಡನಾಟ ಇನ್ನೆಷ್ಟು ಸುಖ ಇರಬೇಡ. ಸಜ್ಜನರ ಸುಖವೇ ಇಷ್ಟು, ಸಜ್ಜನರ ಸಂಘವೇ ಇಷ್ಟು ಸುಖ ಕೊಡಬೇಕಾದ್ರೆ ಸಜ್ಜನಾರಾಧ್ಯನಾದ ಭಗವಂತನ ಸಂಘ ಇನ್ನೆಷ್ಟು ಸುಖ ಕೊಡಬೇಡ. ಧನ್ಯನಾದೆ ಎಂದರು ಸೂತರು. ಏನೆಲ್ಲ ಅಂಶಗಳಿದೆ. ಋಷಿಗಳ ಸಾರಗ್ರಹಣವನ್ನು ನೋಡಿ, ದೇವರ ಮಹಿಮೆಯನ್ನು ಹೇಳಿದವ ಅಂತ ಹೇಳಿ
ಅವನನ್ನು ಎತ್ತರದ ಸ್ಥಾನದಲ್ಲಿ ಕೂಡಿಸಿತ್ತು. ಅವರು ಕೆಳಗಡೆ ಕೂತ್ಕೊಂಡು ಕೇಳಿದ್ದು. ಆ ಋಷಿಗಳ ಕರುಣೆ ನೋಡ್ರಿ. ಅವ್ರಿಗೇನು ಭಾಗವತ ಏನು ಗೊತ್ತಿರಲಿಲ್ಲ ಅಂತಲ್ಲ, ಶೌನಕರಿಗೆಲ್ಲ ಅದೊಂದು ತೋರಿಸಿಕೊಟ್ಟದ್ದು. ನಿಮಗಿಂತ ಚಿಕ್ಕವನಾದರೂ ಕಥೆ ಹೇಳ್ತಾನೆ ಅಂತ ಎತ್ತರದಲ್ಲಿ ಇರಿಸಬೇಕು ಅಂತ. ಅದರಿಂದಾಗಿ ನಾವು ಅದೇ ಅಂದ್ಕೊಂಡಿರ್ಬೇಕು. ಎದುರುಗಡೆ ಇರುವವರು ಏನೇನು ಜ್ಞಾನಿಗಳಾಗಿರ್ತೀರೋ, ಏನೇನು ಅಂಶಗಳು ಹೊಳೆದಿರುತ್ತೆ, ಅದು ಯಾವುದು ನಮಗೆ ಹೊಳಿಬೇಕು ಅಂತಿಲ್ಲ. ಏನೋ ಶಾಸ್ತ್ರವನ್ನು ಚಿಂತನೆ ಮಾಡ್ತಾನೆ, ಮಾತನಾಡ್ತಾನೆ ಅಂತ ಹೇಳಿ ಒಂದು ಎತ್ತರದ ಸ್ಥಾನ ಕೊಟ್ಟಿದ್ದೇ ವಿನಃ ಕೇಳ್ತಾ ಇರುವ ಎಲ್ಲರಿಗಿಂತ ನಾವು ಸ್ವರೂಪತಃ ಎತ್ತರದವರು ಅಂತ ಅಂದುಕೊಳ್ಳುವ ಚಾನ್ಸೇ ಇಲ್ಲ. ಮೇಲ್ಗಡೆ ಕೂತ್ರೆ ಏನು ಅನುಕೂಲ, ಎಲ್ಲರ ಕಣ್ಣಿಗೆ ಬೀಳ್ತೇವೆ, ನಮ್ಮ ಹಾವಭಾವಗಳ ಮೂಲಕ ಕಥೆ ಕಮ್ಯುನಿಕೇಟ್ ಆಗತ್ತೆ ಅಂತ ಎತ್ತರದಲ್ಲಿ ಕೂಡಿಸಿರ್ತಾರೆ ವಿನಃ ಅದು ಕೂತು ಕೂಡಲೇ ನಾವು ಸ್ವರೂಪತಃ ಎತ್ತರದಲ್ಲಿದ್ದೇವೆ ಅಂತ ಯಾರೂ ಭ್ರಮಿಸುವ ಅವಶ್ಯಕತೆ ಇಲ್ಲ. ಎದುರುಗಡೆ ಕುಳಿತಿರುವವರು ಮಕ್ಕಳು ಥರ ಅಂತ ಹೇಳಿ ಅವರ ಯೋಗ್ಯತೆಯನ್ನು ಇವನೇ ತೀರ್ಮಾನ ಮಾಡಿ ಕಥೆ ಹೇಳಿ ಜೋಕ್ ಹೇಳಿ ನಿಮಗಿಷ್ಟೇ ಅಂತ ಹೇಳೋದಂತೂ ಅತ್ಯಂತ ಅಸಂಗತ. ಏತಾವತಾಲಂ ಅನುಸೂಚಿತೇನ ಗುಣೈರತಾಮ್ಯೇನತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿರೇಣುಂ ಜುಷತೆ ಅನಭೀಪ್ಸೋ. ಏತಾವತಾಲಂ ಅನುಸೂಚಿತೇನ, ಇಷ್ಟು ಸಾಕಲ್ವಾ? ಇಷ್ಟು ಸಾಕಲ್ವಾ? ನೀವು ಹೇಳಿ ಅಂತ ಹೇಳಿದ್ದಕ್ಕೆ ಇಷ್ಟು ಸಾಕು. ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ, ಇದೆಲ್ಲವನ್ನು ತೊರೆದು ಬೇರೆಯ ಎಲ್ಲ ಸಂಗತಿಗಳನ್ನು, ಬೇರೆ ಎಲ್ಲ ಬಯಕೆಗಳನ್ನು ತೊರೆದು ದೇವರ ಕಥೆಯನ್ನು ಕೇಳುವ, ದೇವರಲ್ಲಿ ದೇವರ ಅರಿವನ್ನು ಮಾತ್ರ ಕೇಳುವ ಅಂತನ್ನುವವನಿಗೆ ಇಷ್ಟು ಸಾಕು. ಭಗವದ್ಭಕ್ತರು ಎಷ್ಟು ಗುಣಗ್ರಾಹಿಗಳು ಅಂತ ಇಷ್ಟು ತಿಳಿಯೋದು ಸಾಕು. ಭಗವದ್ಭಕ್ತರು ತನ್ನನ್ನು ಹತ್ತಿರ ಕರ್ಕೊಂಡ್ರು ಅಂತನ್ನುವುದೇ ಒಂದು ಅಂಶ ಸಾಕು. ದೇವರು ಯಾವ ರೀತಿ ಗುಣಗ್ರಾಹಿ ಅಂತ ಅರ್ಥ ಆಗುತ್ತೆ. ನಾವು ಗುಣಗ್ರಹಣ ಮಾಡದೆ ಹೋದರೆ, ಅಂದರೆ ಭಗವದ್ಭಕ್ತರು ಅಂತ ಜಗತ್ತಿನಲ್ಲಿ ಡಂಗೂರ ಹೊಡ್ಕೊಂಡವರು ಗುಣಗ್ರಹಣ ಮಾಡದೆ ಹೋದರೆ ದೇವರ ಬಗೆಗೂ ಅನುಮಾನ ಬರುತ್ತೆ. ಇಷ್ಟನ್ನು ಅವರು ಹೇಳ್ತಾರೆ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಹಣಾಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋ ನಾಮ ಲೋಕೆ ಭಗವತ್ ಪದಾರ್ಥ. ಯತ್ಪಾದ ನಖಾವಸೃಷ್ಟಂ, ಯಾರ ಕಾಲಿನ ಬೆರಳಿನ ಉಗುರಿನಿಂದ ಹೊರಟ ಬ್ರಹ್ಮದೇವರು ಕಾಲು ತೊಳೆದ ಆ ನೀರು ಶೇಷಂ ಪುನಾತಿ, ರುದ್ರನನ್ನೂ ಪವಿತ್ರಗೊಳಿಸುತ್ತೋ ಅಂತಹ ಗಂಗೆಯನ್ನು ಕೊಟ್ಟ ದೇವರಿಗಿಂತ ಮಿಗಿಲಾದ ಭಗವಾನ್ ಯಾರಿದ್ದಾನೆ? ಭಗವಾನ್ ಅನ್ನುವ ಪದಕ್ಕೆ ಅವನು ಮಾತ್ರ ಅರ್ಥ, ನಾರಾಯಣ ಮಾತ್ರ ಅರ್ಥ. ಭಗವಾನ್ ಅಂದರೆ ಬೇರೆ ಯಾರೂ ಅಲ್ಲ, ನಾರಾಯಣನೇ. ಯತ್ರಾನುರಕ್ತಾ ಸಹಸೈವ ಧೀರಾ ವ್ಯಪೋಷ್ಯ ದೇಹಾದಿಚುತಂಗಮೂಢಂ ವ್ರಜಂತಿ ತತ್ಪಾರಮಹಂಸ ಸತ್ಯಂ ಯಸ್ಮಿನ್ನ ಹಿಂಸೋ ಪರಮಶ್ಚ ಧರ್ಮಃ. ಯತ್ರ ಅನುರಕ್ತಾ, ಪರಮಾತ್ಮನ ಅಡಿದಾವರೆಗಳಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡ ಬುದ್ಧಿವಂತರು, ದೇಹಾದಿಷು ರೂಢ ಸಂಗಂ, ದೇಹ ಮೊದಲಾದವುಗಳಲ್ಲಿ ಏನೊಂದು ಬಯಕೆ ಇದೆ ಅದನ್ನು ದೂರ ಮಾಡಿ ಪಾರಮಹಂಸ ಸತ್ಯಂ, ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು. ಪಾರಮಹಂಸ ಅಂದರೆ ಪರಮಹಂಸರಿಂದ ಹೊಂದಲು ಯೋಗ್ಯನಾದವ ಪಾರಮಹಂಸ್ಯ. ಸತ್ಯ ಅಂದರೆ ನಿರ್ದುಷ್ಟ. ಅಂತಹ ಪರಮಾತ್ಮನನ್ನು ವ್ರಜಂತಿ, ಶರಣು ಹೊಂದುತ್ತಾರೆ. ಯಸ್ಮಿನ್ ಅಹಿಂಸೋ ಪರಮಶ್ಚ ಧರ್ಮ, ಅವನಲ್ಲಿ ಆ ಸನ್ಯಾಸದಲ್ಲಿ
ಅಹಿಂಸೋ ಪರಮಃ, ಹಿಂಸೆ ಮಾಡದೇ ಇರೋದೇ ಧರ್ಮ. ಅವರು ಯಾವ ರೀತಿಯ ಹಿಂಸೆಯನ್ನು ಮಾಡಲಿಕ್ಕಿಲ್ಲ, ಯಾವ ರೀತಿಯ ದಂಡನೆಯನ್ನು ಕೊಡಲಿಕ್ಕಿಲ್ಲ. ಆಮೇಲೆ ಸ್ವಾಮಿಗಳು ಮಠಾಧಿಪತಿಗಳು ಗ್ರಾಮಾಧಿಪತಿಗಳಾದಾಗ ತೀರ್ಪು ಹೇಳಬೇಕಾಗ್ತಾ ಇತ್ತು. ನಾವು ಮಠದ ಹಳೆಯ ದಾಖಲೆಗಳಲ್ಲಿ ನೋಡ್ತೇವೆ. ಅವಾಗಲೂ ಏನು ಕೊಡ್ತಾ ಇದ್ರು ಅಂತಂದರೆ, ಪೀಠಾಧಿಪತ್ಯ ಅಂತ ಒಂದು ಅಂಟಿಕೊಂಡಿತ್ತಲ್ಲ ಸನ್ಯಾಸಕ್ಕೆ. ಅವಾಗ ಅವರು ಬ್ರಾಹ್ಮಣ ಆಗಿದ್ದರೆ ರಾಮಾಯಣ ಬರಿ, ನಿನ್ನ ಪಾಪ ಪರಿಮಾರ್ಜನೆ ಆಗುತ್ತೆ, ಮಹಾಭಾರತ ಬರಿ, ನಿನ್ನ ಪಾಪ ಪರಿಮಾರ್ಜನೆ ಆಗುತ್ತೆ, ಅಥವಾ ಅದು ಬರೀಲಿಕ್ಕಿಲ್ಲದೆ ಹೋದರೆ ಹೋಗಿ ದೇವ್ರ ನಮಸ್ಕಾರ ಮಾಡು, ಇಷ್ಟು ಪಾರಾಯಣ ಮಾಡು, ಗೀತೆ ಇಷ್ಟು ಪಾರಾಯಣ ಮಾಡು ಅಂತ ಹೇಳೋರು. ಹೀಗೆ ಪ್ರಾಸಂಗಿಕವಾಗಿ ಉಡುಪಿಯ ಇತಿಹಾಸದಲ್ಲಿ ನಡೆದು ಹೋದ ಒಂದು ಘಟನೆಯನ್ನು ನಾನು ನೆನಪಿಸಿಕೊಳ್ತೇನೆ. ಸುಮಾರು 1950 ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಡುಪಿಯಲ್ಲಿ ಶರ್ಟ್ ಹಾಕ್ಕೊಂಡು ಬರಬೇಕು ಅಂತನ್ನುವ ಚಾಪಲ್ಯ ಶುರು ಆಯಿತು. ಶರ್ಟ್ ಹಾಕ್ಕೊಂಡು ಬರ್ತೇವೆ ನಾವು, ಶರ್ಟ್ ಹಾಕ್ಕೊಂಡು ಬಂದು ಪಾಠ ಕೇಳ್ತೇವೆ. ಏನು ತಪ್ಪು? ಎಲ್ಲ ಕಾಲೇಜಿನವರು ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಸಂಸ್ಕೃತ ಕಾಲೇಜೇನೋ ಎಕ್ಸೆಪ್ಷನ್ನು, ನಾವು ಶರ್ಟ್ ಹಾಕ್ಕೊಂಡು ಹೋಗ್ತೇವೆ ಅಂತ ಗಲಾಟೆ ಶುರು ಮಾಡಿದರಂತೆ. ಆಗ ಪುತ್ತಿಗೆ ಮಠದಲ್ಲಿ ಇದ್ದದ್ದು ಶತಾಯುಷಿ ಸುಧೀಂದ್ರ ತೀರ್ಥರು. ಇನ್ನು ಹದಮಾರು ಮಠದಲ್ಲಿ ವಿಬುಧೇಶ್ವರು ಆಗತಾನೆ ಇದ್ದರು ಅಷ್ಟೇ. ಸೋದೆ ಮಠದಲ್ಲಿ ವಿಶ್ವೋತ್ತಮರು ಆಗತಾನೆ ಬಂದಿದ್ದರು. ಇನ್ನು ಕೃಷ್ಣಾಪುರ ಮಠದಲ್ಲಿ ವಿದ್ಯಾಪೂರ್ಣ ತೀರ್ಥರೋ ವಿದ್ಯಾರತ್ನ ತೀರ್ಥರೋ ಇದ್ದರು. ಪಲಿಮಾರು ಮಠದಲ್ಲಿ ಇನ್ನು ರಘುವಲ್ಲಭರಿದ್ದರು. ಪೇದಾವರ ಮಠದಲ್ಲಿ ಪೇದಾವರ ಸ್ವಾಮಿಗಳು ಅಂದರೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರಿದ್ದರು. ಆವಾಗ ಏನಾಯಿತು, ಕಾಣೂರು ಮಠದಲ್ಲಿ ವಿದ್ಯಾಸಮುದ್ರರು ಹೇಗೆ ಅಂದರೆ ಅವರು ಬಹಳ ರೆವಲ್ಯೂಷನರಿ, ವಿದ್ಯಾಮಾನ್ಯರ ಥರನೇ. ಮಕ್ಕಳು ಶರ್ಟ್ ಹಾಕ್ಕೊಂಡು ಬರಲಿ, ಅರ್ಥ ಆದಮೇಲೆ ಅವುಗಳೇ ಬಿಚ್ಚಿಡ್ತವೆ ಅಂದ್ರಂತೆ. ಅವ್ರದ್ದು ಆ ಇನ್ಸೈಟ್. ಬೇರೆ 5 ಜನ ಸ್ವಾಮಿಗಳು ಇಲ್ಲ ಅವರನ್ನು ಡಿಬಾರ್ ಮಾಡಿಬಿಡಬೇಕು ಅಂತ. ಪೇದಾವರ ಸ್ವಾಮಿಗಳು ಇಲ್ಲ, ನಾವು ಹಾಗೆ ಮಧ್ಯದಲ್ಲಿ ಡಿಬಾರ್ ಮಾಡಿದರೆ ಅವರಿಗೆ ಭವಿಷ್ಯ ಇಲ್ಲ ಅಂತಾಗತ್ತೆ, ಅದರಿಂದಾಗಿ ಶರ್ಟ್ ಹಾಕ್ಕೊಂಡು ಅಲ್ಲಿ ತನಕ ಬರಲಿ, ಕೋಣೆಯಲ್ಲಿ ಶರ್ಟ್ ಕಳಚಿ ಇಡಲಿ, ಆಮೇಲೆ ಪಾಠ ಕೇಳಿ ಶರ್ಟ್ ಹಾಕ್ಕೊಂಡು ಹೋಗಲಿ, ಅದು ಮಧ್ಯದ ದಾರಿ. ಶರ್ಟ್ ಹಾಕ್ಕೊಂಡು ಬಂದ ಹಾಗೂ ಆಯಿತು. ಇವತ್ತು ಇದು ದೊಡ್ಡ ಸಂಗತಿ ಅಲ್ಲ ಅಂತ ನಿಮಗನ್ಸುತ್ತೆ, ಆದರೆ ಅವತ್ತು 50ನೇ ಇಸ್ವಿಯಲ್ಲೇ ಈ ಗಲಾಟೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಪತ್ರಗಳನ್ನು ನಾನು ನೋಡಿದ್ದೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಠರಾವು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಪೇದಾವರ ಸ್ವಾಮಿಗಳ ಮಾತನ್ನು ನಾನು ಕೇಳಿದ್ದೇನೆ. ಆವಾಗ ಪೇದಾವರ ಸ್ವಾಮಿಗಳ ಮೇಲೆ ವಿಪರೀತ ಸಿಟ್ಟು ಬಂತು. ಯಾಕೆಂದರೆ ಅವರು ಮಕ್ಕಳ ಪರವಾಗಿ ನಿಲ್ಲೋದು ಯಾವತ್ತೂ ಕೂಡ, ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದು ಯಾವತ್ತೂ ಅಷ್ಟೆ. ಮೊನ್ನೆ ತನಕವೂ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದು, ಅವರು ಇರುವ ತನಕ ಅವರು ವಿದ್ಯಾರ್ಥಿಗಳ ಪರವಾಗಿ ಇದ್ದರು. ಅದೇ ವಿದ್ಯಾರ್ಥಿ ವಿದ್ವಾಂಸ ಆಗಿ ಇದ್ದಾಗಲೂ ಅವರು ಅದರ ಪರವಾಗಿ ನಿಲ್ತಾ ಇದ್ದದ್ದು. ಅದೇನೋ ಅವ್ರದ್ದು ಒಂದು ಸ್ವಭಾವ. ಇವರು ಏನು ಮಾಡಿದ್ರು, ಸುಧೀಂದ್ರ ತೀರ್ಥರಿಗೆ ಭಾರಿ ಸಿಟ್ಟು ಬಂತು ಅವ್ರ ಬಗ್ಗೆ. ಬರಬೇಕು, ಸಿಟ್ಟಿನಿಂದ ಕರೀತಾ ಇದ್ದಾರೆ ಪುತ್ತಿಗೆ ಸ್ವಾಮಿಗಳು ಅಂತ ಹೇಳು ಅಂತ ಹೇಳಿದ್ರಂತೆ. ಅವನ ಬಂದು ಹಾಗೆ ಹೇಳ್ದ, ಸ್ವಾಮಿ ತಮ್ಮನ್ನು ಕರಿತಾ ಇದ್ದಾರೆ, ಸಿಟ್ಟಿನಿಂದ ಕರಿತಾ ಇದ್ದಾರೆ ಅಂತ ಹೇಳು ಅಂತ ಹೇಳಿದ್ರು. ಇವರು ಹೋದರು. ಇದೇನು ನೀವು ಮಾಡಿದ್ದು ಅಂತ ಕೇಳಿದ್ರಂತೆ. ಅದಕ್ಕೆ ಇವರು ಮೆಲ್ಲಕ್ಕೆ ಉತ್ತರ ಕೊಟ್ಟರಂತೆ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ನಾವು ಸಿಟ್ಟಿನಿಂದ ಸಂಸ್ಕೃತ ಕಾಲೇಜಿನ ಅರ್ಧ ಡಿಗ್ರಿ ಮುಗಿದ ವಿದ್ಯಾರ್ಥಿಗಳನ್ನು ನಾವು ಡಿಬಾರ್ ಮಾಡಿಬಿಟ್ರೆ ಏನಾಗತ್ತದು? ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅವರು ಎಲ್ಲೂ ಇಲ್ಲ ಆಗತ್ತೆ. ಅವರು ಹೊರಗಡೆ ಓದಿಲ್ಲ, ಓದಬೇಕಷ್ಟೇ, ಅಥವಾ ಓದಿಲ್ಲ. ಕೆಲವರು ಓದ್ತಾ ಇದ್ದರು, ಬೆಳಗ್ಗೆ ಸಂಜೆ ಕಾಲೇಜಿಗೆ ಹೋಗ್ತಾ ಇದ್ದರು. ಇನ್ನು ಕೆಲವರು ಬೆಳಗ್ಗೆ. ಅದರಿಂದಾಗಿ ನಾವು ಆ ತರಹ ಮಾಡಲಿಕ್ಕೆ ಬರೋಲ್ಲ. ನೀವು ಶರ್ಟ್ ಹಾಕ್ಕೊಳ್ಬೇಕು ಅನ್ನೋದಕ್ಕೇನು ಪ್ರೂಫು?
ಸದಾಚಾರ ಸ್ಮೃತಿ ವಿಷ್ಣು ಸಹಸ್ರನಾಮ ಯಾವ ಧರ್ಮಶಾಸ್ತ್ರದಲ್ಲಿಯೂ ಶರ್ಟ್ ಹಾಕ್ಕೊಳ್ಬಾರ್ದು ಅಂತ ಇಲ್ಲದೇ ಇರೋದೇ ಪ್ರೂಫ್ ಅಂದ್ರಂತಿವರು ಪೇಜಾವರ ಸ್ವಾಮಿಗಳು. ಸಿಟ್ಟು ಬಂತು ಅವರಿಗೆ. ನೀವು ಸದಾಚಾರ ಸ್ಮೃತಿಯನ್ನು 10 ಬಾರಿ ಇಲ್ಲೇ ಕೂತು ದೇವರ ಮುಂದೆ ಪಾರಾಯಣ ಮಾಡುವುದು ಇದು ನಿಮಗೆ ನಾನು ಕೊಟ್ಟ ಶಿಕ್ಷೆ ಅಂತ ಹೇಳಿದ್ರಂತೆ. ಓ, ಸ್ವಾಮಿಗಳಿಗೆ ನಗು ಬಂತಂತೆ. ಇದೆಂಥದ್ದಿದು, ಈ ಶಿಕ್ಷೆಯಿಂದ ನನಗೆ ಲಾಭ ಆಗತ್ತೆ. ಆದರೂ ಕೂಡ ಅವ್ರಿಗೂ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಹಾಕಿ ಸದಾಚಾರ ಸ್ಮೃತಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದಾಗ ಅವರೊಂದು ಸ್ವಲ್ಪ ಇದ್ದು ಆಮೇಲೆ ಸರೋವರಕ್ಕೆ ಹೊರಟು ಹೋದರು. ಮಧ್ವ ಸರೋವರಕ್ಕೆ ಅಂತ ಒಂದು ಕಥೆಯನ್ನು ಸ್ವಾಮಿಗಳು ಹೇಳ್ತಾ ಇದ್ರು. ಶಿಕ್ಷೆ ಅಂದರೆ ಅಷ್ಟೇ ಇತ್ತು ಆವಾಗ. ಮತ್ತು ನಾವು ಅನೇಕ ತಾಡವಾಲೆಗಳಲ್ಲಿ ನೋಡುತ್ತೇವೆ, ನಾನೇನೋ ತಪ್ಪು ಮಾಡಿದ್ದೇನೆ, ಆ ತಪ್ಪನ್ನು ಪರಿಹರಿಸಿಕೊಳ್ಳಿಕ್ಕೆ ಗುರುಗಳ ಬಳಿ ಹೋದಾಗ ಗುರುಗಳು ಹೇಳಿದರು ಪ್ರಾಯಶ್ಚಿತ್ತಾಂಗವಾಗಿ ರಾಮಾಯಣವನ್ನು ರಚನೆ ಮಾಡು, ಮಹಾಭಾರತವನ್ನು ರಾಮಾಯಣವನ್ನು ಬರಿ ಅಂತ. ತಾಡವಾಲೆಯಲ್ಲಿ ಅದಕ್ಕಾಗಿ ಬರೆದಿಟ್ಟಿದ್ದೇನೆ ಅಂತ ಕೊಲೋಪೋನಲ್ಲಿ ಕೆಲವೊಂದು ಕಡೆ ಇರುತ್ತೆ. ಅಂದರೆ ನಾವು ಅವತ್ತಿನ ಕಾಲದ ಸಂಗತಿಗಳನ್ನು ನೋಡಬೇಕಾಗತ್ತೆ. ಅಂದರೆ ಧಾರ್ಮಿಕವಾಗಿಯೇ ಗ್ರಾಮದ ಕೋರ್ಟು ಕಚೇರಿ ವ್ಯವಹಾರಗಳನ್ನು ಅವರು ತೀರಿಸ್ತಾ ಇದ್ದರು. ಅದರಿಂದ ಅಹಿಂಸೋ ಪರಮಃ, ಹಿಂಸೆ ಮಾಡಲಿಕ್ಕಿಲ್ಲ. ಉಪರಮಃ, ಏನನ್ನೂ ಮಾಡದೇ ಇರೋದು, ಕೇವಲ ದೇವರನ್ನು ಧ್ಯಾನ ಮಾಡೋದೇ ಸನ್ಯಾಸಿಗಳ ಧರ್ಮ. ಅಂತಹ ದೇವರು ಅಷ್ಟು ಯಾವುದನ್ನು ಮಾಡಲಿಕ್ಕೆ ಬಿಡದ ದೇವರು. ದೇವರಲ್ಲಿ ಉತ್ಕಟವಾದ ಪ್ರೀತಿ ಬಂದರೆ ಅವನು ಕೇವಲ ದೇವರನ್ನು ಧ್ಯಾನ ಮಾಡ್ತಾ, ಶಾಸ್ತ್ರದ ಚಿಂತನೆ ಮಾಡ್ತಾ ದೇವರನ್ನೇ ಪ್ರೀತಿಸ್ತಾ ಇರ್ತಾನೆ. ಅಂತಹ ದೇವರು ಅಂತ ಇಲ್ಲಿ ಇರೋದು. ಯಾಕೆ ಅಂತಂದರೆ ಇದೊಂದು ನಮ್ಮ ಕಾಲದ ನಾವು ಕಂಡ ನಾವು ಕೇಳಿದ ಇತಿಹಾಸವನ್ನು ದಾಖಲು ಮಾಡದೆ ಹೋದರೆ ಮುಂದಿನವರಿಗೆ ತಿಳಿಯೋ ಬಗೆ ಹೇಗೆ? ನನಗೆ ಅದೊಂದು ಆತಂಕ ಬಹಳ ಕಾಡ್ತಾ ಇದೆ. ಅದರಿಂದಾಗಿ ಎಲ್ಲಿಯಾದರೂ ಒಂದು ಹೀಗೆ ಉಳಿದಿರಲಿ ಅಂತ ನಾನು ಅಂದುಕೊಳ್ಳೋದು. ನಾನು ಮಂಜುನಾಥ ನಾಯಕನಿಗೆ ಹೇಳ್ತೇನೆ, ಈ ತರಹದ ಅಂಶ ನಾನು ಎಲ್ಲಿ ಹೇಳಿದರೂ ಒಂದು ಗುರುತು ಮಾಡಿಟ್ಟಿರು, ಅದನ್ನು ಒಂದು ಪುಸ್ತಕ ಮಾಡುವ. ಪುಸ್ತಕ ಅಂದರೆ ಯಾರಿಗೋ ಪಬ್ಲಿಷ್ ಮಾಡೋದು ಅಂತಲ್ಲ, ಯಾರಿಗೋ ಅವ್ರ ಮುಂದೆ ಓದುವವರಿಗೆ ಸಿಕ್ಕಿದರೆ ಆಯಿತು. ಇತಿಹಾಸವನ್ನು ತಿಳಿದುಕೊಳ್ಳುವವರಿಗೆ ಸಮಾಜದ ಪಲ್ಲಟಗಳು ಹೇಗಾಯಿತು ಅಂತ ತಿಳಿಲಿಕ್ಕೆ. ಅದರಿಂದ ಅಹಿಂಸೋ ಪರಮಶ್ಚ ಧರ್ಮ. ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿಃ ಆಚಕ್ಷ ಆತ್ಮಾವಗಮೋತ್ರ ಯಾವಾನ್ ನಭಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಅಹಂ ಹಿ ಪೃಷ್ಟಃ, ದೇವರ ಗುಣಗಳನ್ನು ಹೇಳುವಂತ ನೀವು ಹೇಳ್ತಾ ಇದ್ದೀರ. ನಾನು ಹೇಳ್ತೇನೆ, ಪೂರ್ತಿ ಹೇಳಲಿಕ್ಕಾಗತ್ತಾ ನನಗೆ? ಆಚಕ್ಷೆ ಎಷ್ಟು ಬೇಕೋ ಆತ್ಮಾವಗಮೋತ್ರ, ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ಹೇಳ್ತೇನೆ. ಎಷ್ಟು ತಿಳಿದಿದೆಯೋ ಅಷ್ಟು ಹೇಳ್ತೇನೆ ನಾನು, ಪೂರ್ತಿ ಹೇಳಲಿಕ್ಕಾಗಲ್ಲ. ನಭಪತಂತ್ಯಾತ್ಮ ಸಮಂ ಪತತ್ರಿಣಃ. ಹಕ್ಕಿಗಳು ಹಾರುವಷ್ಟೇ ಆಕಾಶ ಅಲ್ಲ, ಆಕಾಶ ಎಷ್ಟಿದೆಯೋ ಅಷ್ಟೆಲ್ಲ ಹಾರಲ್ಲ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ ಅಷ್ಟೇ, ಹಕ್ಕಿಗಳು ಇಡೀ ಆಕಾಶವನ್ನು ಹಾರುವುದಿಲ್ಲ. ಅದೇ ರೀತಿ ನಾನು ದೇವರ ಗುಣವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಇಡೀ ದೇವರ ಗುಣ ಎಷ್ಟಿದೆ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ ಅನ್ನುವಲ್ಲಿಗೆ 23ನೇ ಶ್ಲೋಕ. ನಾಳೆಯಿಂದ ಪರೀಕ್ಷಿತ್ ರಾಜನ ಮುಂದಿನ ಕಥೆ ಶುರು ಆಗುತ್ತೆ, ಉತ್ತರಾರ್ಧ. ಅದನ್ನು ನಾವು ನೋಡೋಣ ಅಂತ ಹೇಳ್ತಾ ಈ ತನಕ ಮಾಡಿದ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ಕೃಷ್ಣ ಕೃಷ್ಣ.